ಅಕಾಡೆಮಿ ಲರ್ನಿಂಗ್ ಆಪಲ್ ಅಂಡ್ ಡಿಸ್ಕೌಂಟ್ ಅನ್ನು ಕೂಡ ನೀವು ಪಡಿಬಹುದು. ಈ ಕೋರ್ಸ್ ಅಲ್ಲಿ ಟಾಪ್ ಎಜುಕೇಟರ್ಸ್ ಗಳು ನಿಮಗೋಸ್ಕರ ಅಧ್ಯಯನ ಮಾಡಿ ಕೊಡ್ತಾರೆ. ನೆಕ್ಸ್ಟ್ ಸ್ನೇಹಿತರೆ, ಕೆಪಿಟಿಸಿಎಲ್ ಜೂನಿಯರ್ ಅಸಿಸ್ಟೆಂಟ್ ಸಮಗ್ರ ಬ್ಯಾಚ್ ಕೋರ್ಸ್ ಇದು ಕೂಡ. ಸೊ ಈ ಕೋರ್ಸ್ ಅಲ್ಲೂ ಕೂಡ ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಅನೇಕ ಜನರು ಕೂಡ ಇದಕ್ಕೆ ಕೊಡ್ತಾ ಇದ್ದೀರಿ ಎಕ್ಸಾಮ್ಸ್. ಈ ಎಕ್ಸಾಮ್ಸ್ ಅಲ್ಲಿ ಕೂಡ ತಗೊಂಡ್ರೆ ನಿಮ್ಗೆ ರಮೇಶ್ 99 ನಮ್ ರೆಫರಲ್ ಕೋಡ್ ಇದೆ, ಬಳಸ್ಕೊಳ್ಳಿ. ಅವೆನ್ 10% ಡಿಸ್ಕೌಂಟ್ ಅನ್ನು ಕೂಡ ಇದರಲ್ಲಿ ನೀವು ಪಡಿಬಹುದು. ಅದ್ಭುತವಾಗಿರ್ತಕ್ಕಂತಹ ಒಂದು ತರಗತಿಗಳಲ್ಲಿ ನೀವು ಇದನ್ನ ಪಡಿತಾ ಇರ್ತೀರಾ. ಅಕಾಡೆಮಿ ನಿಮ್ಗೋಸ್ಕರ ರೈಸ್ ಅಂಡ್ ಫೆಸಿಲಿಟಿ ಮಾಡಿಕೊಟ್ಟಿದೆ ಸ್ನೇಹಿತರೆ. ನಿಮ್ಮ ಬೆಸ್ಟ್ ಎಜುಕೇಟರ್ಸ್ ಜೊತೆ ನೀವು ಚರ್ಚೆಯಲ್ಲಿ ಭಾಗವಹಿಸಿ ಗೆಲುವನ್ನ ಸಾಧಿಸಬಹುದಾದಂತದ್ದು ಬಹಳ ಅತ್ಯುತ್ತಮವಾಗಿರ್ತಕ್ಕಂಥ ಫೆಸಿಲಿಟಿ ಅಕಾಡೆಮಿನಲ್ಲಿದೆ. ಇನ್ನು ಅಕಾಡೆಮಿ ನೀವು ಪ್ಲಸ್ ಏನಾದ್ರು ತೆಗೆದುಕೊಂಡ್ರೆ 10% ಡಿಸ್ಕೌಂಟ್ ಅನ್ನು ತಗೊಂಡ್ರೆ ಫೇವರಿಟ್ ಎಜುಕೇಟರ್ ಇಂದ ಕಲಿಬಹುದು. ಡೌಟ್ ಕ್ಲಿಯರಿಂಗ್ ಸೆಷನ್, ರೈಸ್ ಅಂಡ್ ಆಪ್ಷನ್ಸ್ ಇದೆ, 24x7 ರೆಕಾರ್ಡೆಡ್ ಸೆಷನ್ಸ್ ಗಳು ಕನ್ನಡ ಇಂಗ್ಲಿಷ್ ಅಲ್ಲಿ. ಆಮೇಲೆ ಕವರೇಜ್ ಸಿಲೆಬಸ್ ಇದೆ, PDF ಅಂಡ್ ಮೆಟೀರಿಯಲ್, ಫ್ರೀ ಟೆಸ್ಟ್ ಅಂಡ್ ಕಾಂಪಿಟೇಟಿವ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಇದೆ. ಇದೆಲ್ಲ ಪಡಿಬೇಕು ಅಂತಂದ್ರೆ ನೀವು ಮಾಡಬೇಕಾಗಿರೋದು ರಮೇಶ್ 99 ರೆಫರಲ್ ಕೋಡ್ ಇದೆ, ಇದನ್ನ ಬಳಸ್ಕೊಳ್ಳಿ. ಅವೆಲ್ 10% ಡಿಸ್ಕೌಂಟ್ ಅನ್ನ ಪಡೀರಿ. ಸ್ನೇಹಿತರೆ ನೆನಪಲ್ಲಿ, ಹೊಸ ಮತಗಳ ಉದಯದಲ್ಲಿ ಜೈನ ಧರ್ಮ ಬೌದ್ಧ ಧರ್ಮದಲ್ಲಿ ಪಾರ್ಟ್ 6 ವಿಡಿಯೋ ಇದು. ಈ ಹಿಂದಿನ 5 ವಿಡಿಯೋಗಳು ನೋಡಿಲ್ಲ ಅಂದ್ರೆ ಕೆಳಗಡೆ ಡಿಸ್ಕ್ರಿಪ್ಷನ್ಸ್ ಗಳಲ್ಲಿ ನಿಮ್ಗೆ ಸಿಗ್ತದೆ, ಇದನ್ನು ಕೂಡ ನೀವು ನೋಡಬಹುದು. ಇದು ನಿಮಗೆ ರಮೇಶ್ ಶಿಕಾರಿಪುರ ಅರ್ಪಿಸ್ತಾ ಇರ್ತಕ್ಕಂಥ ಸಮಗ್ರ ಪ್ರಶ್ನೋತ್ತರ ವಿವರಣೆ ಪ್ರಶ್ನೋತ್ತರಗಳು. ಬಹಳ ಅತ್ಯುತ್ತಮವಾಗಿರ್ತಕ್ಕಂತಹ ಒಂದು ಕೋರ್ಸ್ ಪ್ಯಾಕೇಜ್ ಇದು ಇದ್ದಂಗಿದೆ. ತುಂಬಾ ಕಂಪ್ಲೀಟ್ ಆಗಿ ಎಲ್ಲ ವಿಷಯಗಳನ್ನ ಇದ್ರಲ್ಲಿ ನಾವು ಡಿಸ್ಕಷನ್ಸ್ ಮಾಡಿದೀವಿ. ಇವತ್ತು ಕೂಡ ಇನ್ನೂ ಅದ್ಭುತವಾದ ವಿಷಯಗಳು ನಿಮ್ ಮುಂದೆ ಬರುತ್ತೆ. ಬನ್ನಿ ಏನಿದೆ ಅಂತ ನೋಡೋಣ. ಕ್ವಶನ್ ನಂಬರ್ 61, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ಇದು. 61, ಈ ಕೆಳಗಿನವರುಗಳಲ್ಲಿ ಯಾವುದು ಬೌದ್ಧರ ನಿರ್ವಾಣ ಪರಿಕಲ್ಪನೆಯನ್ನು ಅತ್ಯುತ್ತಮವಾಗಿ ವರ್ಣಿಸುತ್ತದೆ ಅಂತ IAS 2013 ನಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆ ಇದು. ನೋಡಿ, ಆಸೆಯ ಜ್ವಾಲೆಯನ್ನ ನಂದಿಸುವುದು ಮೊದಲನೇ ಒಂದು ಸೆಂಟೆನ್ಸ್ ಹೇಳ್ತದೆ, ಆಸೆಯ ಜ್ವಾಲೆಯನ್ನ ನಂದಿಸುವುದು ಅಂತ. ನೆಕ್ಸ್ಟ್, ಸಂಪೂರ್ಣವಾಗಿ ಸ್ವಯಂ ಶೂನ್ಯೀಕರಣ, ಪರಮ ಸುಖ ಮತ್ತು ವಿಶ್ರಾಂತಿ ಸ್ಥಿತಿ, ಎಲ್ಲಾ ಗ್ರಹಿಕೆಗಳಾಚೆಗಿನ ಮಾನಸಿನ ಸ್ಥಿತಿ ಅಂತ. ಅಂದರೆ ಬೌದ್ಧರಲ್ಲಿ ನಿರ್ವಾಣ ಹೊಂದುವುದು ಅನ್ನೋದಕ್ಕೆ ಕರೆಕ್ಟಾದ ಪರಿಕಲ್ಪನೆ ಯಾವುದು ಅಂತ ಕೇಳಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡಬಹುದಾದಂಥದ್ದು, ನಿಮ್ಗೆ ಆಸೆಯ ಜ್ವಾಲೆಯನ್ನ ನಂದಿಸುವುದೇ ಬೌದ್ಧ ಧರ್ಮದ ನಿಜವಾಗಿರ್ತಕ್ಕಂಥ ನಿರ್ವಾಣ ಅಂತ. ನಿರ್ವಾಣವನ್ನ ಹೊಂದಬೇಕು ಅಂತಂತಂದ್ರೆ ನೋಡಿ, ಅವನು ಹೇಳ್ತಾನೆ ದೇಹವನ್ನ ದಂಡಿಸ್ಬೇಕು, ಧ್ಯಾನವನ್ನ ಮಾಡ್ಬೇಕು, ಇವೆಲ್ಲ ಮಾಡ್ಬೇಕು ಅಂತ. ಇದನ್ನೆಲ್ಲ ಮಾಡೋಕ್ಕಿಂತ ಮುಂಚೆ ಬೇಕಾಗಿರೋದು ನಮ್ಗೆ ಆಸೆಯನ್ನ ಬಿಡಬೇಕು ಅಂತ. ಆಸೆಯೇ ದುಃಖಕ್ಕೆ ಮೂಲ. ಆಸೆಯ ಜ್ವಾಲೆಯನ್ನ ನಂದಿಸೋದು ಅಂತಂದ್ರೆ ಇಂದ್ರಿಯಗಳನ್ನ ನಿಗ್ರಹಗೊಳಿಸೋದು ಅಂತ. ಅಂದ್ರೆ ಕಣ್ಣು, ಕಿವಿ, ಮೂಗು, ಬಾಯಿಗಳಿಗೆ ಏನ್ ಬೇಕಾಗತ್ತೆ ಅವುಗಳನ್ನ ನಿಗ್ರಹಿಸಿದ್ರೆ ನಾವು ಏನ್ ಮಾಡಬಹುದು, ನಮ್ಮ ಆಸೆಯನ್ನ ಕೂಡ ಕಂಟ್ರೋಲಿಗೆ ತರಬಹುದು ಅಂತ. ಎಕ್ಸಾಮ್ಸ್ ಬರೆಯೋ ಪ್ರತಿಯೊಬ್ಬ ಹುಡುಗರಿಗೂ ನಾವು ಇದನ್ನೇ ಹೇಳ್ತಾ ಇರ್ತೀನಿ, ಇಂದ್ರಿಯ ನಿಗ್ರಹ ಇದ್ಬಿಟ್ಟು ಏಕಾಗ್ರತೆಯನ್ನ ನೀವು ಜ್ವಾಲೆಯನ್ನ ಪ್ರತಿಬಿಂಬಿಸ್ಬೇಕು ಅಂತ. ಇಂದ್ರಿಯ ನಿಗ್ರಹ ಅಂದ್ರೆ ನಿಮಗೆ ಗೊತ್ತಿದೆ, ವಾಟ್ಸಪ್, ಫೇಸ್ಬುಕ್ ನೋಡ್ಬೇಕು, ಇನ್ಸ್ಟಾಗ್ರಾಮ್ ನೋಡ್ಬೇಕು, ಕಣ್ಣಿಗೆ ಆಸೆ ಇದು, ನೋಡ್ತೀರಾ. ದೆನ್ ಸರಿಯಾಗಿ ತಿನ್ಬೇಕು, ತಿಂತೀರಾ. ಹೀಗ್ ತಿನ್ನೋದ್ರಿಂದ ನೋಡೋದ್ರಿಂದ ಇಲ್ಲಿಂದ ಸ್ಟ್ರೆಸ್ ಶುರು ಆಗತ್ತೆ, ಮನಸ್ಸಿನ ಮೇಲೆ ಪ್ರೆಸರಿಂಗ್ ಶುರು ಆಗತ್ತೆ. ಆಮೇಲೆ ಸಾಂಗ್ ಕೇಳ್ತೀರಾ, ಒಳ್ಳೊಳ್ಳೆ ಸಾಂಗ್ ಕೇಳ್ಬೇಕು, ಆದ್ರೆ ಎಡವಟ್ ಸಾಂಗ್ಗಳು DJ ಲೆವೆಲ್ ಕೂಡ ಎಲ್ಲಾ ಕೇಳ್ತೀರಾ. ಹಾಗಾಗಿ ವೆರಿ ಇಂಪಾರ್ಟೆಂಟ್ ಆಗಿ ಇದು ಏನಾಗುತ್ತೆ ನಮ್ಗೆ ಬರುತ್ತೆ. ಮತ್ತೆ ನೋಡಿ, ಇದರಲ್ಲಿ ಸಂಪೂರ್ಣವಾಗಿ ಸ್ವಯಂ ಶೂನ್ಯೀಕರಣ ಅಂತ. ತನ್ನನ್ನ ತಾನು ಶೂನ್ಯ ತತ್ವದ ಎಡೆಗೆ ಹೋದ್ರೆ ಅವನಿಗೆ ಬೌದ್ಧ ಧರ್ಮದ ಪರಿಕಲ್ಪನೆನೇ ಸಿಗದಿಲ್ಲ ಅಂತ. ಹಂಗಾಗಿ ಶೂನ್ಯೀಕರಣದ ಬಗ್ಗೆ ಅವ್ರು ಮಾತಾಡಿಲ್ಲ. ನೆಕ್ಸ್ಟ್, ಪರಮ ಸುಖ ಮತ್ತು ವಿಶ್ರಾಂತಿ ಸ್ಥಿತಿ, ಇದಂತೂ ಅಲ್ಲ ಬಿಡಿ. ಧ್ಯಾನಿಯಾಗುವವನು ಇದನ್ನ ಬಿಡಬೇಕು ಅಂತ ಹೇಳುತ್ತೆ. ಎಲ್ಲ ಗ್ರಹಿಕೆಗಳ ಆಚೆಗಿನ ಮನಸ್ಸಿನ ಸ್ಥಿತಿ ಅಂತ. ಎಲ್ಲ ಗ್ರಹಿಕೆಗಳನ್ನ ಗ್ರಹಿಸಿದ ನಂತರವೂ ಕೂಡ ಅವನ ಆಚೆಗಿನ ಮನಸ್ಥಿತಿ ಶುದ್ಧೀಕರಣಕ್ಕೆ ಬರಬೇಕು ಅಂತ. ಹಾಗೆ ಶುದ್ಧೀಕರಣಕ್ಕೆ ಬರಬೇಕು ಅಂತಂದ್ರೆ ಅವನಿಗೆ ಧ್ಯಾನಾಸಕ್ತನಾಗಿ ಕೂರ್ಬೇಕು ಅಂತ ಹೇಳುತ್ತೆ. ಹಾಗಾಗಿ ಎಲ್ಲ ಗ್ರಹಿಕೆಗಳನ್ನು ಮಾಡಿದ ಮೇಲೆ ಮನುಷ್ಯನ ಸ್ಥಿತಿಯನ್ನ ಏನ್ ಮಾಡ್ಬೇಕು ನಾವಿಲ್ಲಿ. ಸೊ ದೆನ್ ನೆಕ್ಸ್ಟ್ ಕ್ವಶನ್ಸ್ ಇದೆ ನೋಡಿ, 62ನೇ ಪ್ರಶ್ನೆ.
ಕೆಲವು ಬೌದ್ಧ ಶಿಲಾ ಕೆತ್ತನೆಯ ಗುಹೆಗಳನ್ನು ಚೈತ್ಯಗಳೆನ್ನುವರು, ಹಾಗೆ ಇನ್ನು ಕೆಲವುಗಳನ್ನು ವಿಹಾರಗಳೆನ್ನುವರು. ಅವೆರಡರ ನಡುವಣ ವ್ಯತ್ಯಾಸ ಏನು? ವಾಟ್ ಈಸ್ ದ ಮೀನಿಂಗ್ ಆಫ್ ಚೈತ್ಯಾಸ್ ಅಂಡ್ ವಾಟ್ ಈಸ್ ದ ಮೀನಿಂಗ್ ಆಫ್ ವಿಹಾರಾಸ್ ಅಂತ ನೋಡಿ. ಇಲ್ಲಿ 4 ಆಪ್ಷನ್ ಇದೆ. ವಿಹಾರ ಪೂಜಾ ಸ್ಥಳವಾದರೆ ಚೈತ್ಯವು ಸನ್ಯಾಸಿಗಳ ಆಶ್ರಯ ತಾಣ. ಬಿ ಇದೆ ಸೇಮ್ ಏನ ಉಲ್ಟಾ ಮಾಡಿದ್ದಾರೆ. ಚೈತ್ಯ ಪೂಜಾ ಸ್ಥಳವಾದರೆ ವಿಹಾರ ಸನ್ಯಾಸಿಗಳ ಸ್ಥಾನ. ಸಿ ಇದೆ ಚೈತ್ಯ ಗುಹೆಯ ಕೊನೆಯಲ್ಲಿರುವ ಸ್ತೂಪವಾದರೆ ವಿಹಾರ ಅದರ ಪಕ್ಕದಲ್ಲಿರುವ ಸಭಾಂಗಣ ಅಂತ. ಡಿ ಹೇಳ್ತಾರೆ ಅವೆರಡರ ನಡುವೆ ಯಾವುದೇ ಭೌತಿಕ ವ್ಯತ್ಯಾಸ ಇಲ್ಲ ಅಂತ. ಓಕೆ, ಅಲ್ಲಿಗೆ ನಾನ್ ನಿಮ್ಗೆ ಹೇಳ್ಬೋದು ಈ 4ನೇದನ್ನ ಬಿಡ್ಬಿಡಿ, 1, 2, 3 ಒಂದು ಚೆಕ್ ಮಾಡ್ಕೊಳ್ಳಿ ಅಂತ. ಓಕೆ ಸ್ನೇಹಿತರೆ, ನೀವು ಇದಕ್ಕೆ ಉತ್ತರ ಮಾಡಿದ್ರಿ. ಈಗ ಇದಕ್ಕೆ 62ನೇ ಪ್ರಶ್ನೆಗೆ ನಿಮ್ಗೆ ಉತ್ತರ ನೋಡಿದ್ರೆ ಗೊತ್ತಾಗತ್ತೆ ನಿಮ್ಗೆ. ಚೈತ್ಯವು ಪೂಜಾ ಸ್ಥಳವಾದರೆ ವಿಹಾರವು ಸನ್ಯಾಸಿಗಳ ಆಶ್ರಯ ತಾಣ. ಚೆನ್ನಾಗಿ ಕಲ್ತ್ಕೊಳ್ಳಿ. ಸ್ತೂಪ ಅಂತ ಕರಿತೀವಿ. ಇದು ಬೌದ್ಧ ಸನ್ಯಾಸಿಗಳ ಸ್ಮರಣಾರ್ಥವಾಗಿ ಕಟ್ಟತಕ್ಕಂತ ಒಂದು ಸ್ಮಾರಕ ಅಂತ ಕೂಡ ಅದನ್ನ ಹೇಳ್ತೀವಿ. ಬೌದ್ಧ ಸನ್ಯಾಸಿಗಳ ಸ್ಮರಣಾರ್ಥವಾಗಿ ಕಟ್ಟತಕ್ಕಂತಹ, ಅದರಲ್ಲೂ ಹೆಚ್ಚು ಬುದ್ಧನಿಗಾಗಿ ಕಟ್ಟತಕ್ಕಂಥದ್ದು. ಆ ವ್ಯಕ್ತಿಗಳ ಪವಿತ್ರ ಅವಶೇಷಗಳನ್ನ ಈ ಸ್ಥಳದಲ್ಲಿ ತಂದಿಟ್ಟು ಏನ್ ಮಾಡೋದು, ಪೂಜಾಸಕ್ತವಾಗಿ ಅವನ ಅವಶೇಷಗಳನ್ನ ಅಲ್ಲಿಟ್ಕೊಂಡು ಆರಾಧನೆ ಮಾಡತಕ್ಕಂಥ ಕಲ್ಚರ್ ಇದು. ಮಹಾಯಾನ ಪಂಥದವರು ಇದನ್ನ ಹೆಚ್ಚು ಮಾಡ್ತಾ ಬಂದರು. ಹಾಗಾಗಿ ಬೌದ್ಧ ಸ್ತೂಪಗಳು ಮೂಲತಃ ಒಂದು ಐತಿಹಾಸಿಕ ಬುದ್ಧ ಮತ್ತು ಅವನ ಸಹಚರರ ಐಹಿಕ ಅವಶೇಷಗಳನ್ನ ಇರಿಸಲು ಇದನ್ನ ನಿರ್ಮಿಸಲಾಗಿತ್ತು ಅಂತ. ಬುದ್ಧನ ಅವಶೇಷಗಳನ್ನ ಇಡುವಂತಹ ಒಂದು ಏರಿಯಾನೇ ಸ್ತೂಪ ಅಂತ ಕೂಡ ಕರಿತೀವಿ. ಚೈತ್ಯಗಳು ಅಂತಂದ್ರೆ ಸಾಮಾನ್ಯವಾಗಿ ಇಲ್ಲಿ ಸನ್ಯಾಸಿಗಳಿಗೆ ಒಂದು ಪ್ರಾರ್ಥನಾ ಮಂದಿರ. ಅಂದ್ರೆ ನಮ್ಮ ಹಿಂದೂಯಿಸಂ ಅಲ್ಲಿ ನೀವು ನೋಡೋದಾದ್ರೆ ದೇವಸ್ಥಾನಗಳು ಅಂತ ಏನ್ ಬರ್ತಾವಲ್ಲ, ದೇವಸ್ಥಾನಗಳು ಅಂದ್ರೆ ಈಕ್ವಲೆಂಟ್ ಟು ಚೈತ್ಯ. ದೇವಸ್ಥಾನಗಳು ಚೈತ್ಯಕ್ಕೆ ಸಮಾನ. ದೇವಸ್ಥಾನ ಕೇವಲ ಹೋಗೋದು, ಪೂಜೆಯನ್ನ ಮಾಡೋದು, ಪ್ರಾರ್ಥನೆಯನ್ನ ಸಲ್ಲಿಸೋದು, ಬರೋದು. ಈ ವಿಹಾರ ಏನಿದೆ ಅಲ್ಲ, ವಿಹಾರ ಅಂದ್ರೆ ನಮ್ಮಲ್ಲಿ ಮಠಗಳಿದಾವ ನೋಡಿ, ಮಠಗಳು ವಿಹಾರಗಳಿಗೆ ಸಮ. ಏನಾಗ್ತದೆ, ಹೋಗೋದು, ಆರಾಧನೆಯೂ ಕೂಡ ಇರುತ್ತೆ, ಜೊತೆಗೆ ಅಲ್ಲಿ ತಂಗಲಿಕ್ಕೂ ಕೂಡ ಅವಕಾಶವನ್ನು ಕೊಟ್ಟಿರ್ತಾರೆ. ವಿಹಾರ ಅಂದ್ರೆ ಬೌದ್ಧ ಮಠವು ಸಾಮಾನ್ಯವಾಗಿ ಬೌದ್ಧ ಸನ್ಯಾಸಿಗಳು ವಾಸಿಸುವಂತಹ ವಸತಿ ಗೃಹಗಳನ್ನ ಹೊಂದಿರುತ್ತೆ. ಆರಾಧನೆಯ ಜೊತೆಗೆ ಒಂದು ವಸತಿ ಗೃಹದ ವ್ಯವಸ್ಥೆಯನ್ನು ಹೊಂದಿದ್ರೆ ಅದನ್ನು ವಿಹಾರ ಅಂತ ಕೂಡ ಕರಿತೀವಿ. ನಮ್ಮ ಭಾಷೆನಲ್ಲಿ ಮಠ ಅಂತೀವಿ. ದೇವಸ್ಥಾನಗಳು ಅಂದ್ರೆ ಅವ್ರ ಭಾಷೆನಲ್ಲಿ ಅದನ್ನ ಚೈತ್ಯ ಅಂತ ಕೂಡ ಕರಿತೀವಿ. ಓಕೆ, ಸ್ಮಾರಕಗಳು ಅಂತ ಏನ್ ಕರಿತೀವಲ್ವ ನಾವು, ಅವುಗಳ ಮೇಲೆ ನಿರ್ಮಾಣ ಮಾಡಿರ್ತಕ್ಕಂಥವು ಕೆಲವು ಕಂಡು ಬರ್ತಾವಲ್ವಾ, ಅಂತವುಗಳನ್ನ ನಾವು ಸ್ತೂಪಗಳು ಅಂತ ಕೂಡ ಇಲ್ಲಿ ಹೇಳತಕ್ಕಂಥದ್ದಿದೆ. ನೆಕ್ಸ್ಟ್ ಬರೋಣ. 63ನೇ ಪ್ರಶ್ನೆ. ಭಗವಾನ್ ಬುದ್ಧನ ಪ್ರತಿಮೆಯು, ಇದು ಅಷ್ಟೇ, ನಿಮ್ಗೆ ಇಲ್ಲೊಂದು ಚಿತ್ರ ಡೌನ್ಲೋಡ್ ಮಾಡಿ ಕೊಟ್ಟಿದ್ದೀನಿ ಹೆಂಗಿತ್ತು ಅಂತ. ಒಂದು ವಿಶೇಷವಾಗಿರ್ತಕ್ಕಂಥ ಫಿಲಿಪೈನ್ಸ್, ಇಂಡೋನೇಷ್ಯಾ, ಜಾವಾ, ಸುಮಾತ್ರಗಳಲ್ಲಿ ಈ ತರದ ಆರ್ಕಿಟೆಕ್ಚರ್ಸ್ ಒಂದನ್ನ ಬಿಡಿಸ್ತಾರೆ ಬುದ್ಧಂದು. ಅದ್ರ ಮೇಲೆ ಈ ಪ್ರಶ್ನೆ ಕೇಳಿದಾರೆ ಅಷ್ಟೇ. ಬುದ್ಧನ ಮೂರ್ತಿಯು ಕೆಲವೊಮ್ಮೆ ಭೂಮಿ ಸ್ಪರ್ಶ ಮುದ್ರಾ ಅಂತ ಕರಿತೀವಿ ನೋಡಿ. ಇದನ್ನ ಭೂಮಿ ಸ್ಪರ್ಶ ಮುದ್ರಾ ಅಂತ ಕರೀತಾರೆ. ಇದನ್ನ ತನ್ನ ಕೈ ಸೂಚಕದಿಂದ ತೋರಿಸುತ್ತದೆ. ಅದು ಸಂಕೇತಿಸುತ್ತದೆ ಏನನ್ನ ಅಂತ. ಆ ತರದನ್ನ ಬುದ್ಧನ ಪ್ರತಿಮೆಯನ್ನ ಅಥವಾ ವಾಸ್ತುಶಿಲ್ಪವನ್ನ ಬಿಡಿಸ್ತಿದ್ರಲ್ಲ, ಅದರ ಹಿಂದಿನ ಸತ್ಯ ಏನಿತ್ತು ಅಂತ ಈ ಕೊಟ್ಟಿದ್ದಾರೆ. ಮಾರ ಅಂದ್ರೆ ಬೌದ್ಧ ಧರ್ಮಶಾಸ್ತ್ರದಲ್ಲಿ ಅವನೊಬ್ಬ ರಾಕ್ಷಸ ಅಂತ ಕೂಡ ಅವನನ್ನ ಹೇಳಲಾಗುತ್ತೆ. ಸೊ ಮಾರನನ್ನು ಕಾಯಲು, ತನ್ನ ಧ್ಯಾನವನ್ನು ಕದಡದಂತೆ ಮಾರನನ್ನು ತಡೆಯಲು ಭೂಮಿಗೆ ಬುದ್ಧ ಕರೆ ಕೊಟ್ಟಿದ್ದ ಅಂತ. ಮಾರ ನನ್ನ ಮೇಲೆ ದಾಳಿ ಮಾಡ್ತಾನೆ, ಈ ರಾಕ್ಷಸ. ನನ್ನ ಒಂದು ಅವನ್ ದಾಳಿ ಮಾಡಿದಾಗ ನನ್ಗೆ ಧ್ಯಾನಾಸಕ್ತನಾಗಿ ಕೂತಿರ್ತೀನಿ, ಇದರಿಂದ ನನ್ನ ಧ್ಯಾನ ಏನಾಗಬಾರ್ದು, ಕದಡಬಾರದು ಅಂತ ಕೂಡ ಅವನದನ್ನ ಹೇಳ್ತಾರೆ. ಅಂತ ನೆಕ್ಸ್ಟ್, ಮಾರನ ಪ್ರಲೋಭನೆಗಳಿಗೆ ಹೊರತಾಗಿಯೂ ತನ್ನ ಪರಿಶುದ್ಧತೆ ಮತ್ತು ಪವಿತ್ರತೆಗೆ ಸಾಕ್ಷಿಯಾಗುವಂತೆ ಭೂಮಿಗೆ ಬುದ್ಧ ಕರೆ ಕೊಟ್ಟಿದ್ದ ಅಂತ. ನಾವೆಲ್ಲ ಉದ್ಭವಿಸೋದು ಈ ಭೂಮಿಯಿಂದ ಮತ್ತು ಅಂತಿಮವಾಗಿ ಸೇರುವುದು ಈ ಭೂಮಿಯಲ್ಲೇ, ಮತ್ತು ಹೀಗೆ ಜೀವನ ಕ್ಷಣಿಕವಾದುದು ಎಂಬುದನ್ನು ಬುದ್ಧ ತನ್ನ ಅನುಯಾಯಿಗಳಿಗೆ ನೆನಪಿಸಿರೋದು ಕೂಡ ಈ ಕಲ್ಪನೆಯನ್ನ ಸೂಚಿಸುತ್ತೆ. ಅಲ್ಲಿಗೆ A, B, C ಇದೆ. B
ಏನ್ ಹೇಳುತ್ತೆ ಅಂದ್ರೆ ಎ ಮತ್ತೆ ಬಿ ಎರಡೂ ಕೂಡ ಸರಿ ಇದೆ ಅಂತ ಕೂಡ ಡಿ ಆಪ್ಷನ್ ಹೇಳುತ್ತೆ. ಯೋಚನೆ ಮಾಡಿ ಸ್ನೇಹಿತರೆ, ಇದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ. ಈ ಪ್ರಶ್ನೆ ನೀವು ನೋಡ್ಬೋದು, ಎ ಮತ್ತೆ ಬಿ ಎರಡೂ ಕೂಡ ಸರಿ. ಮಾರನನ್ನ ಕಾಯಲು ತನ್ನ ಧ್ಯಾನವು ಕದಡದಂತೆ ಮಾರನನ್ನ ತಡೆಯೋದಕ್ಕಾಗಿ ಭೂತಾಯಿಗೆ ಇವನ್ ಕರೆ ಕೊಡ್ತಾನೆ. ಹಾಗಾಗಿ ಭೂತಾಯಿ ಈ ಮಾರನಿಂದ ಬುದ್ಧನನ್ನ ಸಂರಕ್ಷಿಸಿದಳು ಅಂತ ಒಂದು ಸ್ಟೋರಿ ಹೇಳುತ್ತೆ ಜಾತಕ ಕಥೆಗಳಲ್ಲಿ. ಮಾರನ ಪ್ರಲೋಭಗಳಿಗೆ ಹೊರತಾಗಿಯೂ ತನ್ನ ಪರಿಶುದ್ಧತೆ ಮತ್ತು ಪವಿತ್ರತೆಗೆ ಸಾಕ್ಷಿಯಾಗುವಂತೆ ಭೂಮಿಗೆ ಬುದ್ಧ ಕರೆ ಕೊಡ್ತಾನೆ ಅಂತ. ಇವೆರಡೂ ಕೂಡ ನಮ್ಗೆ ಬುದ್ಧನ ಭೂಮಿ ಸ್ಪರ್ಶ ಮುದ್ರೆಯಿಂದ ನಮ್ಗಿದು ಗೊತ್ತಾಗುತ್ತೆ. ನೆನಪಿಟ್ಕೊಳ್ಳಿ, ಬುದ್ಧನ ಭೂಮಿ ಸ್ಪರ್ಶ ಮುದ್ರೆ ಅಥವಾ ಭೂಮಿಯ ಸಾಕ್ಷಿ ಅನ್ನೋ ವಿಚಾರ ಹೇಳ್ತಾರೆ. ಇದನ್ನ ಪ್ರತಿಮಾ ರೂಪದಲ್ಲಿ ಚಿತ್ರಗಳಲ್ಲಿ ಚಿತ್ರಿಸಿರುತ್ತ ಕೂಡ ತುಂಬಾನೇ ಅದ್ಭುತವಾಗಿರ್ತಕ್ಕಂಥದ್ದು. ಬುದ್ಧ ಸಂಪೂರ್ಣ ಜ್ಞಾನೋದಯವನ್ನ ಸಾಧಿಸಿದ ಕ್ಷಣದ ಬೌದ್ಧ ದಂತಕತೆ ಇಲ್ಲಿ ನಮ್ಗೆ ಹೇಳುತ್ತೆ. ದಂತಕತೆಗಳಲ್ಲಿ ಬರತಕ್ಕಂಥ ಬುದ್ಧ ಮಾರ ಅಂತಕ್ಕಂಥ ರಾಕ್ಷಸನಿಗೆ ಒಂದು ಸವಾಲು ಕೂಡ ಹಾಕಿದ್ದ. ಯಾವುದೇ ಕಾರಣಕ್ಕೂ ತನ್ನ ಶಾಂತತೆಯನ್ನ, ತನ್ನ ಆಧ್ಯಾತ್ಮದ ಪರಿಪಕ್ವತೆಯನ್ನ ಮತ್ತು ನನ್ನ ಧ್ಯಾನವನ್ನ ನಿನ್ನ ಕೈಲಿ ಕದಡದಕ್ಕಾಗಲ್ಲ ಅಂತ. ಅದಕ್ಕೆ ಮಾರ ನಿನ್ನನ್ನು ನಾನು ಕದಡಿಯೇ ತೀರ್ತೇನೆ ಅಂತ ಅದನ್ನ ಸಾಧಿಸುವ ಹಕ್ಕನ್ನ ದೃಢೀಕರಿಸಲಿಕ್ಕೆ ಬರ್ತಾನೆ. ಆಗ ಭೂಮಿಗೆ ತನ್ನ ಸಾಕ್ಷಿಯನ್ನ ಕೇಳ್ತಾನೆ. ಹಾಗಾಗಿ ಇದಕ್ಕೆ ಪ್ರತ್ಯುತ್ತರವಾಗಿ ಅವನು ನೆಲವನ್ನ ಮುಟ್ಟದ. ಹಾಗಾಗಿ ಭೂಮಿಯು ದೇವಿಯ ರೂಪದಲ್ಲಿ ಪೃಥ್ವಿಯನ್ನ ಕೇಳಿದಳು. ಇದರಿಂದಾಗಿ ಅವನು ಭೂಮಿ ಪೃಥ್ವಿಯ ರೂಪದಲ್ಲಿ ಪ್ರತ್ಯಕ್ಷವಾಯಿತು ಅಂತ ಕೂಡ ಹೇಳ್ತಾರೆ. ಹಾಗಾಗಿ ಆ ಪೃಥ್ವಿ ಕೂಡ ಅವನ ಜ್ಞಾನೋದಯಕ್ಕೆ ಸಾಕ್ಷಿಯಾಗಿದ್ದಾಳೆ ಅಂತ ಹೇಳಿ ಆ ದಂತಕಥೆಗಳು ನಮ್ಗವನ್ನ ಎಕ್ಸ್ಪ್ಲೈನ್ ಮಾಡ್ತಾರೆ. ಹಾಗಾಗಿ ಸ್ನೇಹಿತರೆ, ಇದು ವೆರಿ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಬುದ್ಧನ ವಿಶೇಷವಾಗಿರುತ್ತೆ. ಎಲ್ಲಿ ಕಂಡು ಬರ್ತಾವ ಈ ತರದ ಆರ್ಕಿಟೆಕ್ಚರ್ಸ್ ಅಂತಂದ್ರೆ ಇಂಡೋನೇಷ್ಯಾ, ಜಾವಾ, ಸುಮಾತ್ರಾ ಈ ಭಾಗಗಳಲ್ಲಿ ಈ ತರದ ಆರ್ಕಿಟೆಕ್ಚರ್ಸ್ ಮಾತ್ರ ಕಂಡು ಬರುತ್ತೆ. ಭಾರತದಲ್ಲಿ ಈ ತರದ ಆರ್ಕಿಟೆಕ್ಚರ್ಸ್ ನಮ್ಗೆ ಕಂಡು ಬರಲ್ಲ. ಇಲ್ಲಿ ಏನಿದ್ರು ಕೂಡ ಅವಲೋಕಿತೇಶ್ವರನ ವಿಗ್ರಹಗಳ ರೂಪದ ಮಾತ್ರ ಕಂಡು ಬರುತ್ತೆ. ನೆಕ್ಸ್ಟ್ ಬರೋಣ, 64ನೇ ಪ್ರಶ್ನೆ. ಗೌತಮ ಬುದ್ಧನು ತನ್ನ ಮೊದಲ ಬೋಧನೆಯನ್ನು ನೀಡಿದ ಸ್ಥಳ. ಬಹಳ ಸರಿ ಬಂದಿದೆ, ಹಂಗಾಗಿ ನಾನೇ ಹೇಳ್ತೀನಿ. ಸಾರಾನಾಥದಲ್ಲಿ ಅವನು ಮೊದಲ ಬಾರಿ ಬಂದದ್ದು. ಓಕೆ. ನೆಕ್ಸ್ಟ್, ಬೌದ್ಧ ಧರ್ಮದ ಮೂಲ ತತ್ವಗಳು ನೀಡಿರುವ 4 ಶ್ರೇಷ್ಠ ಸತ್ಯಗಳು ಡ್ಯಾಶ್ ಅನ್ನು ಒಳಗೊಂಡಿಲ್ಲ ಕೇಳಿದ್ದಾರೆ. ಆತ್ಮದ ಅಮರತ್ವ, ದುಃಖದ ಕಾರಣಗಳು, ದುಃಖ ಪಡುವುದು, ದುಃಖವನ್ನು ಕೊನೆಗಾಣಿಸುವುದು. ಇವು ಮೂರೂ ಕೂಡ, ದುಃಖ ಪಡುವುದು ಇದೆಯಲ್ಲ, ಆಸೆಯೇ ದುಃಖಕ್ಕೆ ಮೂಲ ಅಂತ. ದುಃಖಕ್ಕೆ ಕಾರಣಗಳೂ ಕೂಡ, ದುಃಖವನ್ನ ಕೊನೆಗಾಣಿಸುವುದು ಕೂಡ, ಇವು ಮೂರೂ ಆಗ್ಬೇಕು ಅಂತಂದ್ರೆ ಆತ್ಮ ಅಮರತ್ವವನ್ನ ಪಡಿಬೇಕು ಅಂತ. ಆತ್ಮ ಅಮರತ್ವವನ್ನ ಪಡಿಬೇಕು ಅನ್ನೋದ್ರ ಬಗ್ಗೆ, ಆತ್ಮದ ಭಿನ್ನ ವಿಚಾರಗಳ ಬಗ್ಗೆ ನಮ್ಮಲ್ಲಿ ಬೌದ್ಧ ಧರ್ಮ ತನ್ನ ಮೂಲ ತತ್ವಗಳ 4 ಆರ್ಯ ಸತ್ಯದಲ್ಲಿ ಅದನ್ನು ಸೇರಿಸ್ಕೊಂಡಿಲ್ಲ ಅಂತ. 4 ಆರ್ಯ ಸತ್ಯಗಳಲ್ಲಿ ಆತ್ಮದ ಅಮರತ್ವದ ಬಗ್ಗೆ ಅದನ್ನ ಹೇಳಲ್ಪಟ್ಟಿಲ್ಲ ಅಂತ. ಸೆಕೆಂಡ್ PUC ಪುಸ್ತಕ ನೋಡಿ, ಅದರಲ್ಲಿ ನಿಮಗಿದು ಸಿಗುತ್ತೆ. ನೆಕ್ಸ್ಟ್ 66ನೇ ಪ್ರಶ್ನೆ ಹೇಳತ್ ನೋಡಿ. ಕ್ರಿಸ್ತಪೂರ್ವ 487 ರಾಜಗೃಹದಲ್ಲಿ ನಡೆದ ಮೊದಲ ಬೌದ್ಧ ಸಮ್ಮೇಳನದ ಅಧ್ಯಕ್ಷರು ಯಾರಾಗಿದ್ರು ಅಂತ ಕೇಳಿದ್ದಾರೆ. ಸರಿ ಕೇಳಿರೋ ಪ್ರಶ್ನೆ, ನಿಮ್ಗೂ ಕೂಡ ಗೊತ್ತಿದೆ. ರಾಜಗೃಹದಲ್ಲಿ ನಡೆದ ಮೊದಲ ಬೌದ್ಧ ಮಹಾಸಮ್ಮೇಳನದ ಅಧ್ಯಕ್ಷರು ಮಹಾಕಶ್ಯಪ, ಇವನಿದ್ದ ಅಲ್ಲಿ. ಓಕೆ. ನಿಮ್ಗೆ ವಸುಮಿತ್ರ ಸಿಗ್ತಕ್ಕಂಥದ್ದು ನಿಮ್ಗೆ ಕನಿಷ್ಕನ ಕಾಲಕ್ಕೆ. ಗೋಸಾಲಿ ಮಸ್ಕರಿ ಪುತ್ರ ಬರ್ತಾನಲ್ಲ, ಇವನು ಅಜೀವಿಕ ಪಂಥ. ಯಾರು? ಅಜೀವಿಕ ಪಂಥದ ಸ್ಥಾಪಕ ಅಂತ. ಹೌದೌದು. ನಾಗಾರ್ಜುನ ಬೌದ್ಧ ಸನ್ಯಾಸಿ ಅಷ್ಟೇ. ಓಕೆ. ನೆಕ್ಸ್ಟ್ ಬರೋಣ. ನೆಕ್ಸ್ಟ್ ನೋಡಿ, ಅಲ್ಲಿ 67ನೇ ಪ್ರಶ್ನೆ ಹೇಳುತ್ತೆ. ಡ್ಯಾಶ್ ಭಾಷೆಯಲ್ಲಿ ಗೌತಮ ಬುದ್ಧನು ತನ್ನ ಬೋಧನೆಗಳನ್ನ ನೀಡಿದನು ಅಂತ ಇದೆ. ಬಹಳ ಸರಿ ಬಂದ್ಬಿಟ್ಟಿದೆ ಇದು ನಿಮ್ಗೆ. 67ನೇ ಪ್ರಶ್ನೆ, ಇದು ನಾನೇ ಹೇಳ್ತೀನಿ. ಪಾಳಿ ಭಾಷೆಯಲ್ಲಿ ಅಂತ. ಮಹಾವೀರ ಅಂತ ಕೇಳಿದ್ರೆ ಮಹಾವೀರ ಕೊಟ್ಟದ್ದು ಅರ್ಧಮಾಗಧಿ ಭಾಷೆಯಲ್ಲಿ ಮಹಾವೀರ. ಗೌತಮ ಬುದ್ಧ ಕೊಟ್ಟಿದ್ದು ಪಾಳಿ ಭಾಷೆಯಲ್ಲಿ. ಇದು ಕೂಡ ನಿಮ್ಗೆ ನೆನ್ಪಿಡ್ಬೇಕು. ಗೌತಮ ಬುದ್ಧ ಪಾಳಿ ಭಾಷೆಯಲ್ಲಿ, ಅರ್ಧಮಾಗಧಿ ಮಹಾವೀರ ಕೊಟ್ಟಿದ್ದ ಅಂತ. ಓಕೆ. ನೆಕ್ಸ್ಟ್ ನಿಮಗೆ ಹೇಳಿಕೊಡ್ತೀನಿ ಇವತ್ತು. ವಜ್ರಯಾನ ಎಂಬುದು ಡ್ಯಾಶ್ಗೆ ಸಂಬಂಧಿಸಿದೆ. ಜೈನ ಧರ್ಮ, ಬೌದ್ಧ ಧರ್ಮ, ಹಿಂದೂ ಧರ್ಮ, ವೀರಶೈವ ಧರ್ಮ.
ನೆನಪಿಟ್ಕೊಳ್ಳಿ, ಈ ವಜ್ರಯಾನ ಪಂಥ ಅನ್ನುವುದು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟಂತದ್ದು. ಇದ್ರ ಬಗ್ಗೆ ಸ್ವಲ್ಪ ತಿಳ್ಕೊಳ್ಳಿ. ವಜ್ರಯಾನ ಅಂತ ಅಂದ್ರೆ ಅಕ್ಷರಶಃ ಇದನ್ನ ಥಂಡರ್ ಬೋಲ್ಟ್ ವಾಹನ ಅಂತ, ಸಿಡಿಲಿನಂತಹ ವಾಹನ ಉಳ್ಳವರ ಒಂದು ವಿಚಾರದಲ್ಲಿ ನಮ್ಗೆ ಹೇಳ್ತಕ್ಕಂಥವನು ಅಂತ. ಅಂದ್ರೆ ಇಂದ್ರನ ಕಲ್ಪನೆಯನ್ನ ಬೌದ್ಧ ಧರ್ಮದಲ್ಲಿ ಅಳವಡಿಸಿರೋದು ಯಾವುದು ಅಂತ ಕೇಳ್ತಾರೆ, ಅದು ವಜ್ರಯಾನ. ಹಾಗಾಗಿ ವಜ್ರವಾಹನ ಅಥವಾ ವಜ್ರಯಾನ ಅನ್ನೋದು ಇದು ಮಂತ್ರಯಾನ ಮತ್ತೆ ತಂತ್ರಯಾನ ಅಥವಾ ನಿಗೂಢ ಬೌದ್ಧ ಧರ್ಮ ಅಂತಲೂ ಕೂಡ ಇದಕ್ಕೆ ವಿಭಿನ್ನ ಹೆಸರುಗಳಿಂದ ಕರೀತಾರೆ. ವಜ್ರಯಾನ ಅಥವಾ ವಜ್ರವಾಹನ ಅಥವಾ ಮಂತ್ರಯಾನ ಅಥವಾ ತಂತ್ರಯಾನ ಅಥವಾ ನಿಗೂಢ ಬೌದ್ಧ ಧರ್ಮ ಅಂತ ಕರೀತಾರೆ. ಯಾವುದು ನಮ್ಮಲ್ಲಿ ಹೀನಯಾನ ಮಹಾಯಾನಗಳು ಆಚರಣೆಯನ್ನ ಮಾಡುವುದಿಲ್ಲವೋ ಅಂತಹ ಒಂದು ನಿಗೂಢವಾದಂತಹ ವಿಶೇಷ ಅಧ್ಯಯನಗಳನ್ನ ಮಾಡತಕ್ಕಂಥದ್ದೇ ಈ ಒಂದು ವಜ್ರಯಾನ ಪಂಥ. ಹಾಗಾಗಿ ಈ ವಜ್ರಯಾನ ಪಂಥವನ್ನ ಸುಮಾರು 11ನೇ ಶತಮಾನದಲ್ಲಿ ಟಿಬೆಟ್ ಅಲ್ಲಿ ಸ್ಥಾಪನೆ ಆಯಿತು. ಅಕ್ಯುರೇಟ್ ಆಗಿ 11ನೇ ಶತಮಾನ ಅಂದ್ರೆ ಇಲ್ಲ, ಆದ್ರೂ 11ನೇ ಶತಮಾನ ನಂಬಿಕೆಗೆ ಅರ್ಹವಾದಂತೆ ಕೆಲವು ಪುಸ್ತಕಗಳನ್ನ ಹೇಳಿದವಷ್ಟೇ. ನೆಕ್ಸ್ಟ್, ಈ ವಜ್ರಯಾನ ಪಂಥ ಯಾವಾಗಲೂ ಕೂಡ ಎರಡು ಸಿದ್ಧಾಂತ, ಸತ್ಯ ಸಿದ್ಧಾಂತಗಳನ್ನ ನಂಬತ್ತೆ. ಯಾವಾಗಲೂ ಅಷ್ಟೇ, ಎರಡು ಸತ್ಯ ಸಿದ್ಧಾಂತಗಳನ್ನ ನಂಬತ್ತೆ. ವಜ್ರಯಾನ ಇದು ಕೇಂದ್ರ ಪರಿಕಲ್ಪನೆಯಲ್ಲಿರ್ತಕ್ಕಂಥ ವಿಚಾರ. ಏನ್ ಎರಡು ಸತ್ಯ ಸಿದ್ಧಾಂತಗಳು ಅಂದ್ರೆ, ಒಂದು ಸಾಂಪ್ರದಾಯಿಕ ಬದ್ಧತೆಯನ್ನ ಒಪ್ಕೊಳ್ಳುತ್ತೆ, ಇನ್ನೊಂದು ಅಂತಿಮ ಸತ್ಯಗಳು ಅಂತ ಕೂಡ ಒಪ್ಕೊಳ್ಳುತ್ತೆ. ಈ ಎರಡು ರೀತಿಯಲ್ಲೂ ಇರ್ತಕ್ಕಂತಹ ಸತ್ಯಗಳನ್ನ ಆಧರಿಸಿ ಎರಡು ಸತ್ಯ ಸಿದ್ಧಾಂತದ ಆಧಾರದ ಮೇಲೆ ಉಳಿದುಕೊಂಡಿರೋದೇ ಈ ವಜ್ರಯಾನ ಪಂಥ. ಸಾಂಪ್ರದಾಯಿಕವಾಗಿ ಸತ್ಯವು ಅಸ್ತಿತ್ವದಲ್ಲಿ ಇದೆ ಅಥವಾ ಮತ್ತು ಅಸ್ತಿತ್ವದಲ್ಲಿ ಇಲ್ಲ ಅಂತ ನೋಡಿ. ಎರಡು ರೀತಿ ಡೌಟ್ ಕ್ರಿಯೇಟ್ ಮಾಡೋದು ಇದೇ ರೀತಿ, ಇದೆ ಅಥವಾ ಇಲ್ಲ ಎಂಬುದರ ಕುರಿತು ಇದು ಒಮ್ಮತವಾದಂತ ವಾಸ್ತವ ಮತ್ತು ಸಾಮಾನ್ಯ ಜ್ಞಾನದ ಕಲ್ಪನೆಗಳ ಸತ್ಯವೇ ಈ ವಜ್ರಯಾನ ಪಂಥ. ಯಾಕೆ ನಾನು ಇದನ್ನ ಸ್ಟೇಟ್ಮೆಂಟ್ ಕೂಡ ಹೇಳ್ತೀನಿ ಅಂತಂದ್ರೆ, ಮುಂದೆ ಇದನ್ನೇ ಕೇಳ್ತಾರೆ ಅವರು. ಹಾಗಾಗಿ ಮನಸ್ಸಿನಿಂದ ಗ್ರಹಿಸಲ್ಪಟ್ಟ ವಾಸ್ತವವೇ ಅಂತಿಮ ಸತ್ಯ ಅನ್ನೋದನ್ನ ಕೂಡ ಇಲ್ಲಿ ಹೇಳಲ್ಪಡ್ತಾರೆ. ಹಾಗಾಗಿ ಈ ವಾಕ್ಯ ತುಂಬಾ ಚೆನ್ನಾಗಿ ನೀವೇನ್ ಮಾಡ್ಬೇಕೋ ಕಲ್ತ್ಕೊಳ್ಬೇಕಾಗತ್ತೆ. ನೆಕ್ಸ್ಟ್ ಕ್ವಶನ್ ಬರೋಣ. ವಜ್ರ ಅಂತ ಇನ್ನೂ ಕಂಟಿನ್ಯೂಟಿ ನಿಮ್ಗೆ ಹೇಳ್ಕೊಡೋದಾದ್ರೆ, ಮಾಂತ್ರಿಕ ಶಕ್ತಿಯ ಬಗ್ಗೆ ಹೇಳುತ್ತೆ, ಅದ್ರ ಮೂಲಕ ಮೋಕ್ಷವನ್ನು ಪಡಿಬಹುದು ಅಂತನೂ ಕೂಡ ಹೇಳುತ್ತೆ ಇದರಲ್ಲಿ. ಹಾಗಾಗಿ ಇದ್ರ ಬಗ್ಗೆ ಹೇಳುತ್ತಿದ್ದು ಬೌದ್ಧರ ಪಾತ್ರದ ಮೇಲೆ ಪ್ರಾಮುಖ್ಯತೆಯನ್ನ ನೀಡುತ್ತೆ. ತಾರಸ್ ಎಂದು ಕರೆಯಲ್ಪಡತಕ್ಕಂಥ ಉಗ್ರ ದೇವತೆಗಳನ್ನು ಕೂಡ ಬೆಂಬಲಿಸೋದೆ ಈ ವಜ್ರಯಾನ ಪಂಥ. ಸ್ವಲ್ಪ ಹೆಚ್ಚಿಗೆ ಹೇಳ್ತಾ ಇದ್ದೀನಿ, ಆದ್ರೆ ಗ್ರಹಿಸ್ಕೊಳ್ಳಿ, ತುಂಬಾ ಜನರು ಇದರಲ್ಲಿ ವಿಭಿನ್ನ ಪರೀಕ್ಷೆಗಳಿಗೆ ಬರೀತಾ ಇರ್ತಾರೆ ಅದಕ್ಕೋಸ್ಕರವಾಗಿ. ಹಾಗಾಗಿ ಗುಪ್ತ ಮೌಖಿಕ ಸೂತ್ರಗಳ ಅಧ್ಯಯನ ಮಾಡೋದು ಕೂಡ ವಜ್ರಯಾನ ಪಂಥ. ದೃಶ್ಯೀಕರಣ ಅಭ್ಯಾಸಕ್ಕಾಗಿ ರೇಖಾಚಿತ್ರ, ಚಿತ್ರಕಲೆಗಳನ್ನು ಕೂಡ ಬರೀತಕ್ಕಂಥದ್ದು ಇದನ್ನೇ ಹೇಳ್ತೀವಿ. ಹಾಗಾಗಿ ತಾತ್ವಿಕ ಧಾರ್ಮಿಕ ಸಂಪ್ರದಾಯಗಳನ್ನ ಕರಗತ ಮಾಡಿಕೊಳ್ತಕ್ಕಂತಹ ಲಾಮಾ ಎಂಬ ಗುರುವಿನ ಪಾತ್ರಕ್ಕೆ ಹೆಚ್ಚಿನ ಪ್ರಾಮುಖ್ಯತೆಯನ್ನು ಕೂಡ ಇದು ನೀಡಲಾಯಿತು. ಹಾಗಾಗಿ ಲಾಮಾಗಳ ದೀರ್ಘ ವಂಶದಲ್ಲಿ ದಲೈ ಲಾಮಾ ಏನ್ ಬರ್ತಾನೆ ನಮ್ಮಲ್ಲಿ, ಈ ದಲೈ ಲಾಮಾ ಪ್ರಸಿದ್ಧ ಟಿಬೇಟಿಯನ್ ಲಾಮಾ ಅಂತ ಕೂಡ ಕರಿತೀವಿ. ಇವರೇ ಈ ವಜ್ರಯಾನ ಪಂಥದ ಮೂಲ ಕರ್ತೃಗಳು ಅಂತ ಹೇಳ್ತೀವಿ. ಹಂಗಾಗಿ ಟಿಬೆಟ್, ನೇಪಾಳ, ಭೂತಾನ್, ಮಂಗೋಲಿಯಾಗಳಲ್ಲಿ ಇದು ಪ್ರಧಾನವಾಗಿ ಬೆಳೀತಾ ಬಂತು ಅಂತ ಹೇಳ್ತೀವಿ. ಓಕೆ, ನೆಕ್ಸ್ಟ್ ಬರೋಣ. ಕ್ವಶನ್ ನಂಬರ್ 70 ಏನ್ ಹೇಳುತ್ತೆ ಅಂತ ನೋಡಿ. 70ನೇ ಪ್ರಶ್ನೆ ತುಂಬಾ ಚೆನ್ನಾಗಿ ಹೇಳುತ್ತಾ ಇದೆ ಇದರಲ್ಲಿ. ಬೌದ್ಧ ಮತವು ಜನರಿಗೆ ನಿಷ್ಕ್ರಿಯತೆಯ ಸಿದ್ಧಾಂತವನ್ನ ಬೋಧಿಸುತ್ತದೆ. ಸ್ಟೇಟ್ಮೆಂಟ್ ಇದು. ಅರ್ಥಾತ್ ಯಾವುದೇ ಚಟುವಟಿಕೆಯನ್ನು ನಿಲ್ಲಿಸುವ ಅಥವಾ ಕನಿಷ್ಠ ಕೆಲಸವನ್ನು ಮಾತ್ರ ಮಾಡುವಂತೆ ಆಸೆಗಳಿಗೆ ಕಡಿವಾಣ ಹಾಕುವಂತೆ ಇದು ಒತ್ತಾಯಿಸುತ್ತದೆ ಅಂತ ಕೂಡ ಹೇಳುತ್ತೆ. ಸಮರ್ಥನೆ ಏನ್ ಹೇಳ್ತಾ ಇದೆ ನೋಡಿ. ಬೌದ್ಧ ಧರ್ಮದ ಪ್ರಕಾರ ನಿರ್ವಾಣ ಎಂದರೆ ಅಕ್ಷರಶಃ ನಿರ್ಗಮನ, ಬದುಕುವ ಎಲ್ಲ ಆಸೆಯನ್ನು ಬಂಧಿಸಿ ಆ ಮೂಲಕ ಸಂಕಷ್ಟಗಳಿಗೆ ಕೊನೆಯೊಡ್ಡುವುದು ಅಂತ ಇದೆ. ಈ ಪ್ರಶ್ನೆ ನೀವು ನೋಡ್ತಾ ಇದ್ರೆ ತುಂಬಾನೇ ಟಫೆಸ್ಟ್ ಬರ್ತದೆ ಇದು. ಅಲ್ಲಿಗೆ ಎ ಇಸ್ ದ ರೈಟ್ ಆನ್ಸರ್. ಎರಡು ನಿಜ ಆಗಿದೆ, ಆರ್ ಎಂಬುದು ಎಗೆ ಸರಿಯಾದ ವಿವರಣೆ. ಯಾಕೆ ಅಂದ್ರೆ ಅಕ್ಷರಶಃ ನಿರ್ಗಮನ, ಬದುಕಿನ ಎಲ್ಲ ಆಸೆಯನ್ನ ಬಿಡೋದನ್ನೇ ಇಲ್ಲಿ ನಮ್ಗೆ ಹೇಳುತ್ತೆ, ಆಸೆಗಳಿಗೆ ಕಡಿವಾಣ ಅಂತ. ಇಸ್ ದ ವೇ. ನೆಕ್ಸ್ಟ್ ಬರೋಣ. 71ನೇ ಪ್ರಶ್ನೆ. ಬೌದ್ಧ ಧರ್ಮವು ಎರಡು ಶಾಖೆಗಳಾಗಿ ವಿಭಾಗವಾಯಿತು, ಅವುಗಳು ಯಾವುವು ಎಂದರೆ ಅಂತ. ಇದಂತೂ ನಿಮಗೆ ಗೊತ್ತಿದೆ.
ಬೌದ್ಧ ಧರ್ಮ 2 ಶಾಖೆಗಳಾಗಿ ವಿಭಜನೆಯನ್ನು ಕೂಡ ಹೊಂದಿತ್ತು. ಪ್ರತಿ ಸಾರಿ ಎಕ್ಸಾಮ್ಸ್ ಅಲ್ಲಿ ಮಿಸ್ಟೇಕ್ಸ್ ಮಾಡ್ತಿರ್ತೀರಿ, ಮಾಡಬೇಡಿ. ಬೌದ್ಧ ಧರ್ಮ ಹೀನಯಾನ, ಮಹಾಯಾನ, ವಜ್ರಯಾನ, ಈ 3 ಕೂಡ ಹೀನಯಾನ, ಮಹಾಯಾನ, ವಜ್ರಯಾನ. ಶ್ವೇತಾಂಬರರು ಮತ್ತೆ ದಿಗಂಬರರು ಅಂತ ಕೂಡ ಬರ್ತವೆ. ಇದೆರಡು ಕೂಡ ಜೈನ ಧರ್ಮದ ತತ್ವಗಳು. ನೆಕ್ಸ್ಟ್ ಬರೋಣ. 72ನೇ ಪ್ರಶ್ನೆ, ಮಹಾವಂಶ ದೀಪವಂಶ ಏನಿವು? ಹಿಂದೂ ಪುರಾಣಗಳು, ಬೌದ್ಧ ಜಾತಕಗಳು, ಶ್ರೀಲಂಕಾ ಬೌದ್ಧ ವೃತ್ತಾಂತಗಳು, ಸಂಸ್ಕೃತ ನಾಟಕಗಳು. ಈ ಪ್ರಶ್ನೆಗೆ ನೀವು ಸರಿಯಾಗಿ ಉತ್ತರ ನೋಡೋದಾದ್ರೆ ದೀಪವಂಶ, ಮಹಾವಂಶ ಈ 2 ಕೃತಿಗಳು ಸಂಬಂಧಪಟ್ಟಿರೋದು ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳಿಗೆ ಸಂಬಂಧಪಟ್ಟಿರೋದು. ಇತ್ತೀಚೆಗೆ ಇವೆರಡರ ಬಗ್ಗೆ ತುಂಬಾನೇ ಡಿಸ್ಕಷನ್ಸ್ ಆಗಿದೆ. ಡಿಸ್ಕಷನ್ಸ್ ಅಲ್ಲಿ ನಿಮ್ಗೆ ಶ್ರೀಲಂಕಾದ ಬೌದ್ಧ ವೃತ್ತಾಂತಗಳ ಬಗ್ಗೆ ನಾವು ಮಾತಾಡುವಾಗ ನೋಡ್ತೀವಿ, ಅಶೋಕನನ್ನ ಚಂಡಾಶೋಕ ಅಂತ ಒಂದು ಕಲ್ಪನೆ ಇದೆ. ಅಶೋಕನನ್ನ ಚಂಡಾಶೋಕ ಅಂತ ಕರೀತಾರೆ ಅಂತ, ತನ್ನ ಸಹೋದರರನ್ನ ಹತ್ಯೆಗೈದು ಆತ ಆಡಳಿತಕ್ಕೆ ಬಂದ ಅಂತ. ಸೊ ಹೀಗೆ ಕರೆಯೋದು ಭಾರತದಲ್ಲಿ ಯಾವ ಗ್ರಂಥದಲ್ಲೂ ಅದರ ಉಲ್ಲೇಖ ಇಲ್ಲ. ಅದರ ಉಲ್ಲೇಖ ಇರೋದು ಕೇವಲ ದೀಪವಂಶ ಕೃತಿಯಲ್ಲಿ ಮಾತ್ರ. ಬೌದ್ಧ ಧರ್ಮ ತನ್ನನ್ನು ತಾನು ಶ್ರೇಷ್ಠತೆಗೆ ಒಯ್ಯೋದಕ್ಕಾಗಿನೇ ಹೀಗೆ ಅಶೋಕನನ್ನ ವರ್ಣಿಸಲಾಗಿದೆ ಅಂತ ಕೂಡ ಇಲ್ಲಿ ಎಕ್ಸ್ಪ್ಲೈನ್ ಕೂಡ ಮಾಡಿದ್ರು. ಹಾಗಾಗಿ ಇದು ನಮಗೆ ವೆರಿ ಇಂಪಾರ್ಟೆಂಟ್ ಆಗಿ ಸಿಗುತ್ತೆ. ಓಕೆ, ಇದು ನಿಮ್ಗೆ ಗೊತ್ತಿರಬೇಕು. ನೆಕ್ಸ್ಟ್ ಬರೋಣ. 73ನೇ ಪ್ರಶ್ನೆ, ಅಬು ಬೌದ್ಧ ವಿಹಾರ ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ ಅಂತ. ಈ ಪ್ರಶ್ನೆ ನೀವು ನೋಡಬಹುದು, ಅಬು ಬೌದ್ಧ ವಿಹಾರ ಕಂಡು ಬರೋದು ಹಿಮಾಚಲ್ ಪ್ರದೇಶದಲ್ಲಿ ಕಂಡು ಬರುತ್ತೆ. ಇದು ನಿಮಗೆ ಚೆನ್ನಾಗಿ ಗೊತ್ತಿರಲಿ. ಓಕೆ, ನೆಕ್ಸ್ಟ್ ಬರೋಣ. 74ನೇ ಪ್ರಶ್ನೆ ಹೇಳುತ್ತೆ, ಜಾತಕ ಕಥೆಗಳು ಇವರಿಗೆ ಸಂಬಂಧಿಸಿದವೆ ಅಂತ. ಸರಿ ಗೊತ್ತಿದೆ ಇದು, ಹಂಗಾಗಿ ನಾನು ಹೇಳ್ತೀನಿ. ಜಾತಕ ಕಥೆಗಳು ಬೌದ್ಧ ಧರ್ಮಕ್ಕೆ ಸಂಬಂಧಪಟ್ಟದ್ದು. ಬುದ್ಧನ ಹುಟ್ಟಿನಿಂದ ಹಿಡಿದ್ಬಿಟ್ಟು ಅನಂತರದವರೆಗಿನ ಎಲ್ಲ ವಿಚಾರಗಳನ್ನ ಎಕ್ಸ್ಪ್ಲೈನ್ ಮಾಡ್ತಕ್ಕಂಥದ್ದೇ ಬೌದ್ಧ. ಬುದ್ಧ ತನ್ನ ಮೊದಲ ಧರ್ಮೋಪದೇಶವನ್ನು ನೀಡಿದ ಜಾಗ ಬಹಳ ಸರಿ ಬಂದ್ಬಿಡಿದೆ, ಸಾರನಾಥದ ಜಿಂಕೆವನದಲ್ಲಿ ಅಂತ. ನೆಕ್ಸ್ಟ್ 76ನೇ ಪ್ರಶ್ನೆ, ಬೌದ್ಧ ಧರ್ಮ ತನ್ನ ಮೊಟ್ಟ ಮೊದಲ ಉಪದೇಶವನ್ನ ನೀಡಿದೆ. ಸೇಮ್ ನೋಡಿ, BEd 2008, RPC 2008 ಅಲ್ಲಿ ಕೂಡ ಕೇಳಿದ್ದಾರೆ. ಸೊ ಸಾರನಾಥದಲ್ಲಿ ತನ್ನ ಮೊಟ್ಟ ಮೊದಲ ಉಪದೇಶವನ್ನ ಜಿಂಕೆವನದಲ್ಲಿ ನೀಡಿದ. ನೆಕ್ಸ್ಟ್, ರಾಕ್ಷಸ ಪ್ರವೃತ್ತಿಯ ಅಂಗುಲಿಮಾಲನ ಮನಪರಿವರ್ತನೆ ಮಾಡಿದವರು ಯಾರು ಅಂತ. ಈ ಪ್ರಶ್ನೆ ನಿಮಗೆ ಗೊತ್ತು, ಬುದ್ಧನ ಅಂಗುಲಿಮಾಲದ ಘಟನೆ. ಬುದ್ಧ ಗೊತ್ತುಂಟಲ್ಲ ನಿಮ್ಗೆ, ಅಂಗುಲಿಮಾಲ ಅಂತಕ್ಕಂಥ ಒಬ್ಬ ರಾಕ್ಷಸ ಇದ್ದ, ಅದು ಕಥೆಗಳಲ್ಲಿ ಬರ್ತಕ್ಕಂಥದ್ದು. ಅಲ್ಲಿಗೆ ಪ್ರತಿದಿನ ಅವನಿಗೆ ಆಹಾರ ತೆಗೆದುಕೊಂಡು ಹೋಗ್ಬೇಕಾಗಿತ್ತು. ಆ ಹಳ್ಳಿಯಲ್ಲಿರೋರು ತೆಗೆದುಕೊಂಡು ಹೋಗಕ್ ಆಗದೆ ಇರುವಂತ ಒಂದು ಪರಿಸ್ಥಿತಿ ಒಂದ್ಸಾರಿ ಬಂದಾಗ ತಾನೇ ತಗೊಂಡು ಹೋಗ್ತೀನಿ ಅಂತ ಹೋದ. ಅಂಗುಲಿಮಾಲ ಇವನನ್ನ ಸಾಯಿಸೋದಕ್ಕೆ ಬಂದ. ನನಗೆ ಇವನ ದಿವ್ಯ ಪ್ರಭೆಯನ್ನ ನೋಡ್ಬಿಟ್ಟು ಇವನನ್ನ ಕೊಲ್ಲದೆ ಬೌದ್ಧ ಧರ್ಮದ ಮತೀಯನಾದ ಅಂತ ಕೂಡ ಹೇಳ್ತಾರೆ. ಅದನ್ನೇ ನಾನು ನಿಮ್ಗೆ ಬಹಳ ಸರಿ ಹೇಳಿದೀನಿ. ಪ್ರಭುಶಂಕರ್ ಅವರು ಬರೆದಿರ್ತಕ್ಕಂತಹ ಒಂದು ಅದ್ಭುತವಾದ ಕಾದಂಬರಿ ಇದೆ, ಅದೇನೆ ಪ್ರೇಮ ಭಿಕ್ಷು ಅಂತ ಕರಿತೀವಿ. ಪ್ರೇಮ ಭಿಕ್ಷು, ಅದರಲ್ಲಿ ಅಂಗುಲಿಮಾಲನ್ ಎಪಿಸೋಡ್ ನ ಅವರು ಅದ್ಭುತವಾಗಿ ಬರೆದಿದ್ದಾರೆ. ಅದನ್ನು ಓದ್ಬೇಕು ನೀವು, ಚೆನ್ನಾಗಿರುತ್ತೆ. ನೆಕ್ಸ್ಟ್ ಬರೋಣ. ಪ್ರಾಮುಖ್ಯವಾದಂತ ಬೌದ್ಧ ಸ್ತೂಪವೊಂದರ ಭಗ್ನಾವಶೇಷಗಳು ಕರ್ನಾಟಕದಲ್ಲಿ ಕಂಡು ಬಂದಿರುವ ಸ್ಥಳ. KES 2007 ಅಲ್ಲಿ ಕೇಳಿದ್ದಾರೆ. ಸ್ನೇಹಿತರೆ, ಈ ಪ್ರಶ್ನೆ ನೋಡಿ, ಇದು ಕಂಗನಹಳ್ಳಿ ಅಂತ ಬರುತ್ತೆ. ಕಂಗನಹಳ್ಳಿನಲ್ಲೇ ಬೌದ್ಧ ಸ್ತೂಪದ ಭಗ್ನಾವಶೇಷಗಳು ದೊರೆತದ್ದು ನಮ್ಗೆ ಸಿಕ್ ಬಂತು. ಅದು ನಿಮ್ಗೆ ಚೆನ್ನಾಗಿ ಗೊತ್ತಿರ್ಲಿ. ಕಂಗನಹಳ್ಳಿ ಬರ್ತಕ್ಕಂಥದ್ದು, ಕಂಗನಹಳ್ಳಿ ಬರೋದು ಬೌದ್ಧ ಸ್ತೂಪ ಕಂಡು ಬರುತ್ತೆ. ಅಲ್ಲಿ ಬೌದ್ಧ ಸ್ತೂಪ ಎಲ್ಲಿ ಬರುತ್ತೆ ಅಂತಂದ್ರೆ ಕಲಬುರ್ಗಿನಲ್ಲಿ ಬರುತ್ತದೆ. ಕಲಬುರ್ಗಿನಲ್ಲಿ ಭೀಮಾ ನದಿಯ ತಟದಲ್ಲಿ ಈ ಒಂದು ಕಂಗನಹಳ್ಳಿಯಲ್ಲಿ ಕಂಡು ಬರ್ತಿರ್ತಕ್ಕಂತಹ ಬೌದ್ಧ ಸ್ತೂಪ, ಇಂಪಾರ್ಟೆಂಟ್ ಬೌದ್ಧ ಸ್ತೂಪ. ನೆಕ್ಸ್ಟ್ 79ನೇ ಪ್ರಶ್ನೆ ಏನ್ ಹೇಳಕ್ ನೋಡೋಣ. ಕೆಳಗಿನ ಹೇಳಿಕೆಗಳನ್ನ ಪರಿಗಣಿಸಿ, ಇದು ಹೇಳ್ಕೊಡ್ತೀನಿ ಇವತ್ತು. ದಕ್ಷಿಣ ಭಾರತದ ಇಕ್ಷ್ವಾಕು ರಾಜರು ಬೌದ್ಧ ಧರ್ಮಕ್ಕೆ ಪ್ರತಿ ವರ್ಷ ವಿರೋಧಿಗಳಾಗಿದ್ದರು ಅಂತ ಒಂದ್ ಸೆಂಟೆನ್ಸ್. 2ನೇ ಸೆಂಟೆನ್ಸ್, ಭಾರತದ ಪಾಲ ಅರಸರು ಅಂದ್ರೆ ಬಂಗಾಳದ ಪಾಲ ಅರಸರು ಬೌದ್ಧ ಧರ್ಮದ ಪೋಷಕರಾಗಿದ್ರು. ಈ ಮೇಲಿನ ಹೇಳಿಕೆಯಲ್ಲಿ ಯಾವುದು ಸರಿಯಾಗಿದ್ದಾವೆ ಅಂತ. 1 ಮಾತ್ರನಾ, 1 ಮತ್ತು 2ನಾ, 2 ಮಾತ್ರನಾ, 1 ಮತ್ತು 2 ಅಲ್ಲ.
ದಕ್ಷಿಣ ಭಾರತದ ಇಕ್ಷ್ವಾಕು ರಾಜರ ವಂಶಗಳು ಕಂಡು ಬಂದಿದ್ದು ನಮ್ಗೆ ಆಂಧ್ರ ಪ್ರದೇಶ ಅಂದ್ರೆ ಇವತ್ತಿನ ತೆಲಂಗಾಣ ಭಾಗಗಳಲ್ಲಿ ಕಂಡು ಬಂದಿದ್ದು. ಅವರು ಬೌದ್ಧ ಧರ್ಮಕ್ಕೆ ಪ್ರತಿ ವರ್ಷ ವಿರೋಧಿಗಳಾಗಿದ್ರು ಅನ್ನೋದೇ ತಪ್ಪು. ಹಾಗಾಗಿ ಎರಡನೇ ಸೆಂಟೆನ್ಸ್ ಮಾತ್ರ ರೈಟ್ ಇದಕ್ಕೆ. ಎರಡನೇ ಸೆಂಟೆನ್ಸ್ ಮಾತ್ರ ರೈಟ್. ಒಂದನೇ ಸೆಂಟೆನ್ಸ್ ಅವರು ವಿರೋಧಿಗಳಾಗಿರ್ಲಿಲ್ಲ, ಅವರು ಪೋಷಕರಾಗಿದ್ರು ಅಂತ ನೆನಪಿಟ್ಕೊಳ್ಳಿ. ಓಕೆ, ಇಕ್ಷ್ವಾಕು ರಾಜರುಗಳು ಶೈವರಾಗಿದ್ದವರು, ಅದಕ್ಕಾಗಿ ಅವ್ರನ್ನ ಹೇಳ್ತಾರೆ. ಶೈವ ವಂಶಸ್ಥರು ವೈದಿಕ ವಿಧಿವಿಧಾನಗಳನ್ನು ನಡೆಸ್ತಾ ಇದ್ರು ಕೂಡ ಬೌದ್ಧ ಧರ್ಮ ದಕ್ಷಿಣ ಭಾರತದಲ್ಲಿ ಪ್ರವರ್ಧಮಾನಕ್ಕೆ ತಂದವರೇ ಇಕ್ಷ್ವಾಕು ರಾಜ ಮನೆತನ ದಕ್ಷಿಣ ಭಾಗದಲ್ಲಿ ಆಳ್ತಾ ಇದ್ರು. ಹಾಗಾಗಿ ಅದು ನಮ್ಗೆ ವೆರಿ ಇಂಪಾರ್ಟೆಂಟ್. ಇದಕ್ಕೆ ಅವಶೇಷಗಳು ನಮ್ಗೆ ನಾಗಾರ್ಜುನ ಕೊಂಡದಲ್ಲಿರ್ತಕ್ಕಂಥ ಬೌದ್ಧ ಸ್ಮಾರಕಗಳ ನಿರ್ಮಾಣಕ್ಕೂ ಕೂಡ ಇಕ್ಷ್ವಾಕು ವಂಶದ ರಾಣಿಯರು ರಾಜಕುಮಾರರು ಅನೇಕ ಕೊಡುಗೆಗಳನ್ನು ನೀಡಿರೋದು ಕೂಡ ನಮ್ಗೆ ನಾಗಾರ್ಜುನ ಕೊಂಡ ಬೌದ್ಧ ಸ್ಮಾರಕಗಳಲ್ಲಿ ಕೂಡ ನಮ್ಗೆ ಅದಕ್ಕೆ ಆಧಾರ ಸಿಗತ್ತೆ. ಜೊತೆಗೆ ಇಕ್ಷ್ವಾಕು ಸಾಮ್ರಾಜ್ಯದಲ್ಲಿ ಬೌದ್ಧ ಧರ್ಮ ಪ್ರವರ್ಧಮಾನಕ್ಕೆ ಬಂದದ್ದು ಮತ್ತು ಹಲವಾರು ರಾಜಕುಮಾರರು ರಾಣಿಯರು ಅದರ ಒಂದು ದೇವಾಲಯಗಳ ಬೌದ್ಧ ದೇವಾಲಯಗಳ ನಿರ್ಮಾಣಕ್ಕೆ ಪ್ರೇರಣೆಯನ್ನು ಕೊಟ್ಟಿರೋದು ಕೂಡ ನಮ್ಗೆ ತೆಲಂಗಾಣ ಆಂಧ್ರ ಪ್ರದೇಶದ ಹಲವು ಭಾಗಗಳಲ್ಲಿ ಅಮರಕೊಂಡ ತನಕನೂ ಕೂಡ ಅನೇಕ ದಾಖಲೆಗಳು ನಮ್ಗೆ ಅದರಲ್ಲಿ ಸಿಗ್ತದೆ. ಹಾಗಾಗಿ ಇಕ್ಷ್ವಾಕು ರಾಜ ಮನೆತನಗಳು ವಿರೋಧಿಗಳಾಗಿದ್ದರು ಅನ್ನೋದೇ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರುವಂತಹ ರಾಂಗ್ ಕಾನ್ಸೆಪ್ಟ್ಸ್. ಅವರು ಪ್ರೋತ್ಸಾಹಕರಾಗಿದ್ರು ಅನ್ನೋದು ರೈಟ್. ಅಲ್ಲಿಗೆ 2 ಮಾತ್ರ ಉತ್ತರ ಇದಕ್ಕೆ ಸರಿ. ನೆಕ್ಸ್ಟ್ 80ನೇ ಪ್ರಶ್ನೆ. ಬುದ್ಧನು ಸಾರನಾಥದ ಜಿಂಕೆವನದಲ್ಲಿ ನೀಡಿದ ಮೊದಲ ಉಪದೇಶವನ್ನು ಏನೆಂದು ಕರೆಯಲಾಗುತ್ತದೆ? ಓಕೆ, ಏನಂತ ಕರೀತಾರೆ ಅಂತ ನೋಡಿ. ಈ ಪ್ರಶ್ನೆ ನೀವು ನೋಡ್ಬೋದು. ಜಿಂಕೆವನದಲ್ಲಿ ಅವನು ನೀಡಿದ ಮಹಾ ಉಪದೇಶವನ್ನು ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರೀತಾರೆ. ಏನಂತಾರೆ? ಧರ್ಮಚಕ್ರ ಪ್ರವರ್ತನ ಅಂತ ಕರೀತಾರೆ. ಧರ್ಮ ಪರಿನಿರ್ವಾಣ ಅಂದ್ರೆ ಆತನ ಮರಣವನ್ನ ಹೇಳುತ್ತೆ. ಓಕೆ, ಮಹಾವಿನಿಷ್ಕ್ರಮಣ ಅಂದ್ರೆ ಅವನು ಮನೆಯನ್ನ ಬಿಟ್ಟು ಹೊರಟದ್ದನ್ನ ಹೇಳುತ್ತೆ. ಮಹಾಮಸ್ತಕಾಭಿಷೇಕ ಕರ್ನಾಟಕದಲ್ಲಿ ಪ್ರತಿ 12 ವರ್ಷಗಳಿಗೊಮ್ಮೆ ನಡೀತಕ್ಕಂಥ ಅಭಿಷೇಕ. ಓಕೆ, ಹಾಗಾಗಿ ಈ ಪ್ರಶ್ನೆ ಉತ್ತರ ನಮ್ಗೇನು? ಧರ್ಮಚಕ್ರ ಪ್ರವರ್ತನ ಅಂತ ಕೂಡ ಕರೀತೀವಿ. ಓಕೆ, ನೆಕ್ಸ್ಟ್ ಕ್ವಶನ್ ನಂಬರ್ 81 ಇದೆ. ಬುದ್ಧನು ಮಹಾಪರಿನಿರ್ವಾಣವನ್ನು ಪಡೆದ ಸ್ಥಳ ಕುಶಿನಾರಾನ, ಸಾರನಾಥ, ರಾಜಗೃಹ, ಕಪಿಲವಸ್ತು. ಸ್ನೇಹಿತರ ನೆನಪಿರ್ಲಿ, ಕುಶಿನಾರ ಬರುತ್ತೆ ಅಲ್ವಾ? ಕುಶಿನಾರ ಈತ ಮಹಾಪರಿನಿರ್ವಾಣ ಅನ್ನ ಹೊಂದಿತ್ತು, ಮರಣ ಹೊಂದಿತ್ತು. ಹಾಗೇನೆ ಬುದ್ಧನು ಜನಿಸಿದ ಸ್ಥಳ ಅಂತ ಕೂಡ ಕಾಣ್ತದೆ ನಿಮ್ಗೆ. ಜನಿಸಿದ ಸ್ಥಳ ಅಂತ ಬಂದ್ರೆ ನಿಮ್ಗೆ ಇಲ್ಲಿ ಲುಂಬಿನಿ ವನ ಅಂತ ಕರಿತೀವಿ. ಅವನು ಜನಿಸಿದ್ದು. ಓಕೆ, ಬೋಧಗಯ ಅವನಿಗೆ ಎನ್ಲೈಟ್ಮೆಂಟ್ ಆಗಿದ್ದಂತ ಸ್ಥಳ. ಬೋಧಗಯ ಎನ್ಲೈಟ್ಮೆಂಟ್, ಅವನಿಗೆ ಜ್ಞಾನೋದಯವಾದಂತ ಸ್ಥಳವನ್ನ ಬಿಹಾರದ ಬೋಧಗಯ. ಸಾರನಾಥ್ ಅವನು ಮೊದಲು ಪ್ರವಚನ ನೀಡಿದಂಥದ್ದು. ಓಕೆ, ಪ್ರವಚನ ನೀಡಿದ್ದಂಥದ್ದು. ಅಟಲಿಪುತ್ರ ಮಗಧದ ರಾಜಧಾನಿ, ನಳಂದ ಬೌದ್ಧ ವಿಶ್ವವಿದ್ಯಾಲಯ ಅವಾಗಿದ್ದದ್ದು. ಓಕೆ, ನೆಕ್ಸ್ಟ್ 83ನೇ ಪ್ರಶ್ನೆ ತುಂಬಾ ಚೆನ್ನಾಗಿದೆ. ಪ್ರಾಚೀನ ಭಾರತೀಯ ಬೌದ್ಧಾಲಯಗಳಲ್ಲಿ ಪರವಣ ಎಂಬ ಸಮಾರಂಭ ನಡೀತಿತ್ತು ಆವಾಗ. ಪರವಣ ಅಂತ, ಪರವಣ ಸಮಾರಂಭ ಏನನ್ನ ಸೂಚಿಸುತ್ತೆ ಅಂತ ಕೂಡ ಕೇಳ್ತೀನಿ. ವೆರಿ ಡೆಪ್ತ್ ಕ್ವಶನ್ಸ್ ಇದು. ನಿಮ್ಗೆ ಸ್ವಲ್ಪ ಇನ್ ಡೀಟೈಲ್ ಆಗಿ ಇದನ್ನು ಕೂಡ ನೀವು ಓದ್ಕೊಳ್ಬೇಕಾಗತ್ತೆ. ಅದಕ್ಕೆ ಆನ್ಸರ್ ನಾನೇ ಹೇಳ್ಬಿಡ್ತೀನಿ. ಸಿ ಇದಕ್ಕೆ ಆನ್ಸರ್. ಪರವಣ ಅಂದ್ರೆ ಏನು ಅಂದ್ರೆ ಬೌದ್ಧ ಸಂಘಗಳಿಗೆ ಹೊಸದಾಗಿ ಸೇರ್ಕೊಳ್ತಾ ಇದ್ದವರಿಗೆ ಮುಂಡನವನ್ನ ಮಾಡಿ, ಅಂದ್ರೆ ತಲೆಯನ್ನ ಬೋಳಿಸ್ಬಿಟ್ಟು ಹಳದಿ ಹೊದಿಕೆಯನ್ನ ಕೊಟ್ಟು ದೀಕ್ಷೆಯನ್ನ ನೀಡ್ಲಿಕ್ಕೆ ಅವನಿಗೆ ಅನುವು ಮಾಡಿ ಕೊಡೋದನ್ನ ನಾವು ಪರವಣ ಅಂತ ಕೂಡ ಅದನ್ನ ಕರಿತೀವಿ. ಇನ್ನು ಉಳಿದವೆಲ್ಲ ನಿಮ್ಗೆ ಇಲ್ಲಿ ನೋಡ್ತಿದಂಗೆ ಗೊತ್ತಾಗತ್ತೆ ಇದು ತಪ್ಪಾಗತ್ತೆ ಅಂತ. ಧರ್ಮ ಮತ್ತು ವಿನಯಗಳ ಮೇಲೆ ಮಾತಾಡಲು ಇಬ್ಬರನ್ನು ಸಂಘ ಪರಿನಾಯಕನನ್ನ ಆಯ್ಕೆ ಮಾಡಲು ಅಂತ ಇದೆ. ಇದು ಅಲ್ಲ. ಧರ್ಮ ಮಾತ್ರ ಕಲ್ಪನೆ ಅಶೋಕನ ಕಾಲದಲ್ಲಿ ಬಂದಿತ್ತು. ತಾವು ಎಸಗಿದ ಅಪರಾಧಗಳನ್ನು ಕುರಿತು ಸನ್ಯಾಸಿಗಳಿಗೆ ತಪ್ಪಿಗೆ ನೀಡಲು ಇದು ಅವಕಾಶ ಇಲ್ಲ. ನೆಕ್ಸ್ಟ್ ಇದು ಅಲ್ಲ. ದಿಸ್ ಒನ್ ಇಸ್ ದ ರೈಟ್ ಆನ್ಸರ್. ನೆಕ್ಸ್ಟ್ ಬರೋಣ 84ನೇ ಪ್ರಶ್ನೆ. ಎಷ್ಟು ಸಾರಿ ಕೇಳಿದಾನೆ ಈ ಪ್ರಶ್ನೆ ಅಂತಂದ್ರೆ, ಬುದ್ಧ ಪ್ರಥಮ ಪ್ರವಚನ ನೀಡಿದ ಸ್ಥಳ ಸಾರನಾಥದ ಜಿಂಕೆವನ. ಸುಮಾರು ನಾನು ಇವತ್ತು ಏನ್ ಮಾಡಿದೀನಿ ಅಂತಂದ್ರೆ ಅಷ್ಟು ಸಾರಿ ಇದನ್ನು ಕೂಡ ನಿಮ್ಗೆ ಅದನ್ನ ಎಕ್ಸ್ಪ್ಲೈನ್ ಕೂಡ ಮಾಡಿದೀನಿ. ಓಕೆ, 685 ನೋಡಿ. ಗೌತಮ ಬುದ್ಧನು ಮರಣ ಹೊಂದಿದ ಸ್ಥಳ
ಇವತ್ತೇ 2 ಬಾರಿ 3 ಬಾರಿ ಹೇಳಿದೀನಿ, ಕುಶಿನಾರಾದಲ್ಲಿ. ಗೌತಮ ಬುದ್ಧನಿಗೆ ಜ್ಞಾನೋದಯವಾದ ಸ್ಥಳ ಅಂತಿದೆ ಬೋಧಗಯದಲ್ಲಿ ಕೂಡ. ನೆಕ್ಸ್ಟ್ ಕ್ವಶನ್ ನಂಬರ್ 87 ಹೇಳತ್ ನೋಡಿ, ಕನಿಷ್ಕನ ಕಾಲದಲ್ಲಿ ಕಾಶ್ಮೀರದ ನಡೆದ ಬೌದ್ಧ ಮಹಾಸಭೆಯ ಅಧ್ಯಕ್ಷತೆ ವಹಿಸಿದವರು ಯಾರು ಅಂತ. ಸ್ನೇಹಿತರೆ, ವೆರಿ ಇಂಪಾರ್ಟೆಂಟ್ ಆಗಿ ಒಂದಿಷ್ಟು ವಿಚಾರವನ್ನ ನೋಡೋದಾದ್ರೆ, ನಾವು ಕಾಶ್ಮೀರದಲ್ಲಿ ನಡೆದಂತ ಬೌದ್ಧ ಸಭೆಯ ಅಧ್ಯಕ್ಷತೆಯನ್ನ ವಹಿಸಿದವರು ಯಾರು ಅನ್ನೋ ಪ್ರಶ್ನೆ ನಿಮಗೆ ಬಂದ್ರೆ, ಈಗ ಆಲ್ರೆಡಿ ನಿಮ್ಗೆ ಹೇಳಿಕೊಟ್ಟಿದ್ದೀನಿ, ಇದು ವಸುಮಿತ್ರ ಇದ್ದ ಅವಾಗ. ಓಕೆ, 4ನೇ ಬೌದ್ಧ ಮಹಾಸಭೆ ನಡೆದದ್ದು ಕನಿಷ್ಕನ ಕಾಲದಲ್ಲಿ. ಇದು ನಿಮ್ಗೆ ಗೊತ್ತಿರ್ತಕ್ಕಂಥದ್ದು. ಈ ಹಿಂದಿನ 3 ಸಭೆಗಳು ಕೂಡ ನಿಮ್ಗೆ ಹೇಳಿದೆ. ಒಟ್ಟು 5 ಸಭೆಗಳ ಬಗ್ಗೆ ನೀವು ಯಾವಾಗ್ಲೂ ತಿಳ್ಕೊಂಡಿರ್ಬೇಕು. ಇದಕ್ಕೆ ನೆಕ್ಸ್ಟ್ ನೋಡಿ, ಮತ್ತೆ ಬಂತಿದ್ದ ಪ್ರಶ್ನೆ, ಬುದ್ಧನು ತನ್ನ ಮೊದಲ ಪ್ರವಚನ ನಡೆಸಿದ್ದು ಸಾರಾನಾಥ್, KS 1999 ಅಲ್ಲಿ ಕೇಳಿರುವಂತಹ ಪ್ರಶ್ನೆ. ನೆಕ್ಸ್ಟ್ 89ನೇ ಕ್ವಶನ್ಸ್, 6ನೇ ಶತಮಾನದಲ್ಲಿ ಬೌದ್ಧ ಧರ್ಮ ಹಿಂದೂ ಧರ್ಮದ ವಿರುದ್ಧದ ಪ್ರತಿಭಟನೆಯಾಗಿತ್ತು, ವೇದಗಳ ವಿರುದ್ಧದ ಪ್ರತಿಭಟನೆಯಾಗಿತ್ತು, ಬ್ರಾಹ್ಮಣ ಪಾರಮ್ಯದ ವಿರುದ್ಧದ ಪ್ರತಿಭಟನೆಯಾಗಿತ್ತು, ವ್ಯಾಪಕವಾದ ಮಾಂಸಾಹಾರ ಸೇವನೆಯ ವಿರುದ್ಧದ ಪ್ರತಿಭಟನೆಯಾಗಿತ್ತು. ಸ್ನೇಹಿತರ ನೆನಪಿರ್ಲಿ, ಇದು ಬ್ರಾಹ್ಮಣ ಪಾರಮ್ಯದ ವಿರುದ್ಧ ನಡೆದಂತ ಪ್ರತಿಭಟನೆಯನ್ನೇ ನಾವೇನಂತ ಕರಿತೀವಿ, ಬೌದ್ಧ ಮತ್ತು ಜೈನ ಧರ್ಮಗಳು ನಡೆದಿತ್ತು ಅಂತ. ವೇದಗಳ ವಿರುದ್ಧದ ಪ್ರತಿಭಟನೆ ಅಲ್ಲ, ಸಾಹಿತ್ಯದ ವಿಚಾರದಲ್ಲಿ ಅವ್ರು ಯಾವತ್ತೂ ಮಾಡಿಲ್ಲ. ಕಂಪ್ಲೀಟ್ ಹಿಂದೂ ಧರ್ಮವನ್ನು ಕೂಡ ಅದು ವಿರೋಧ ಮಾಡಿಲ್ಲ. ವ್ಯಾಪಕವಾದ ಮಾಂಸಾಹಾರ ಸೇವನೆಯ ಬಗ್ಗೆನೂ ಕೂಡ ಅದರಲ್ಲಿ ಯಾವುದೇ ಪ್ರತಿಭಟನೆ ಇಲ್ಲ. ಇರೋದೆಲ್ಲಿ ಅಂದ್ರೆ, ಬ್ರಾಹ್ಮಣತ್ವದ ಪಾರಮ್ಯದಲ್ಲಿ ಅನೇಕ ವೈದಿಕ ಧರ್ಮದ ವಿಚಾರದಲ್ಲಿ ಅವ್ರು ಮಾಡ್ತಾ ಇದ್ದಂತಹ ಕೆಲವು ಶೋಷಣೆಗಳು, ಧರ್ಮದ ಹೆಸರಿನಲ್ಲಿ ಮಾಡ್ತಂತ ಶೋಷಣೆಗಳನ್ನು ಇವರು ವಿರೋಧಿಸಿದ್ರು ಅಂತ. ನೆಕ್ಸ್ಟ್ ಕ್ವಶನ್ ನಂಬರ್ 90 ಹೇಳುತ್ತೆ ನೋಡಿ, ಈ ಕೆಳಗೆ ಕೊಟ್ಟಿರುವ ಜೋಡಿಗಳಲ್ಲಿ ಯಾವುದು ಸರಿ ಹೊಂದುತ್ತಿಲ್ಲ. ಇಸ್ಲಾಂನ ಪವಿತ್ರ ಗ್ರಂಥ ಕುರಾನ್, ಹಿಂದೂ ಧರ್ಮಗಳಲ್ಲಿ ಪವಿತ್ರ ಗ್ರಂಥಗಳಾಗಿ ವೇದಗಳು, ಶಿಂಟೋ ಧರ್ಮದಲ್ಲಿ ಸಂಕಲ ಅಂತ, ಜುಡಾಯಿಸಂ ಅಲ್ಲಿ ಟೋರಾ. ಸ್ನೇಹಿತರೆ, ಈ ಒಂದು 90ನೇ ಪ್ರಶ್ನೆಗೆ ನೀವು ನೋಡ್ಬೋದು, ಬಹಳ ಸರಿ ಇದನ್ನು ಕೇಳ್ತಿರ್ತಾನೆ ಧರ್ಮ ಗ್ರಂಥಗಳ ಬಗ್ಗೆ. ಶಿಂಟೋ ಧರ್ಮ ಸಂಕಲ ಅಂತ ಏನಿದೆ ಅಲ್ಲ, ಇದು ನಮ್ಗೆ ರಾಂಗ್ ಕಾನ್ಸೆಪ್ಟ್ಸ್ ಅಲ್ಲಿ ಇದೆ. ಒಂದಿಷ್ಟು ಧರ್ಮಗಳ ಬಗ್ಗೆ ಚೆನ್ನಾಗಿ ತಿಳ್ಕೊಳ್ಳಿ, ಅವಾಗ ಕೇಳ್ತಾ ಇರ್ತಾರೆ ಕೂಡ. ಟೋರಾ ಅಂತಕ್ಕಂಥ ಬರೋದು ನಮ್ಗೆ ಜೈನಿಸಂ ನ ಕಲ್ಟ್ಗಳಲ್ಲಿ ಕೂಡ, ಜುಡಾಯಿಸಂ ನ ಕಲ್ಟ್ಗಳಲ್ಲಿ ನಮ್ಗೆ ಕಂಡು ಬರುತ್ತದೆ. ಜುಡಾಯಿಸಂ ನಲ್ಲಿ ಬರೋದೆ ಟೋರಾ ಅಂತ. ಓಕೆ, ಇದು ಚೆನ್ನಾಗಿ ನಿಮ್ಗೆ ಬೈಬಲ್ ಕ್ರಿಶ್ಚಿಯನಿಟಿನಲ್ಲಿ ಬರುತ್ತೆ. ಇದೇ ನಮ್ಗೆ ಕೇಳಿದ್ರು ಶಿಂಟೋದ್ ಯಾವುದು ಅಂತ ಕೇಳಿದನಲ್ಲ, ಕೋಜಿ ಕೋ ಅಂತ ಕೂಡ ಕರಿತೀವಿ. ಶಿಂಟೋ ಧರ್ಮದ ಪ್ರಮುಖ ಅಂತಂದ್ರೆ ಕೋಜಿ ಕೋ, ಇದು ಅವರ ಧರ್ಮ ಗ್ರಂಥ. ಓಕೆ, ಹೌದೌದೌದು, ಹೌದಿದು. ನೆಕ್ಸ್ಟ್ ನೋಡಿ, ಕುರಾನ್ ಬಂದ್ರೆ ಇಸ್ಲಾಂ ಬರುತ್ತೆ. ಹೌದ್ರಿ ವಿಕ್ರಮ ಅವರೇ. ಬುಕ್ ಆಫ್ ಮರ್ಮೋನ್ ಅಂತ ಬರ್ತದೆ. ಓಕೆ, ನೆಕ್ಸ್ಟ್ ಬೈಬಲ್ ಆಫ್ ಫೈತ್ ಅಂತ ಕರಿತೀವಿ, ದ ಮಸ್ಟ್ ಹೋಲಿ ಬುಕ್. ಅವೆಸ್ತಾ, ಝೆಂಡ್ ಅವೆಸ್ತಾ ಅಂತ ಕರಿತೀವಿ ನೋಡಿ, ಇದು ಜೊರಾಸ್ಟ್ರಿಯನ್ ಪಾರ್ಸಿಗಳದ್ದು. ವೇದಗಳು ಭಗವದ್ಗೀತೆಗಳೆಲ್ಲ ಹಿಂದೂಯಿಸಂ ಸಂಬಂಧಪಟ್ಟದ್ದು. ತ್ರಿಪೀಠಕಗಳು ಮತ್ತು ಧಮ್ಮಪಾದಗಳೆಲ್ಲ ಬುದ್ಧಿಸಂಗೆ ಸಂಬಂಧಪಡುತ್ತೆ. ಆದಿ ಗ್ರಂಥ ಸಿಖ್ ಧರ್ಮಕ್ಕೆ ಸಂಬಂಧಪಡುತ್ತೆ, ಅರ್ಜುನ್ ದೇವ್ ಕಡೆಯಿಂದ ಸಿಗುತ್ತೆ ನಿಮಗೆ. ಆಮೇಲೆ ಟೋ ಟಿ ಚಿಂಗ್ ಅಂತ ಬರುತ್ತೆ, ಟೋಯಿಸಂಗೆ ಸಂಬಂಧಪಡುತ್ತೆ. ಯು ಬರುತ್ತೆ, ಕನ್ಫ್ಯೂಷಿಯಸ್ ಧರ್ಮ ಅಂತ. ಇದಿಷ್ಟು ಕೂಡ ನೀವು ನೆನ್ಪಿಡಿಕಬೇಕು. ಹಾಗಾಗಿ ಸೀಕ್ರೆಟ್ ಟೆಸ್ಟ್ ಇನ್ ಆಲ್ ರಿಲಿಜಿಯನ್ಸ್ ಅಂತ ಕೂಡ. ಈ ತರದ ಕೆಲವು NCERT ನೀವು ಇದನ್ನ ಓದ್ಲೇಬೇಕು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಹೇಳ್ತಾ ಇದ್ದೀನಿ, ನೀವು ಕರೆಕ್ಟ್ ಆಗಿ ಸ್ವಲ್ಪ NCERT ಅವಾಗ ನೋಡಿದ್ರೆ ನಿಮಗೆ ಈ ತರದ ಪ್ರಶ್ನೆಗಳು ಬಂದ್ರೆ ನಿಮಗೆ ಇದು ಅರ್ಥ ಆಗುತ್ತೆ. NCERT ನಲ್ಲಿ KS 1998 ಅಲ್ಲಿ ಕೇಳಿದಂತ ಫಿಲ್ಮ್ಸ್ ಪ್ರಶ್ನೆ. ಹಾಗಾಗಿ ನೆಕ್ಸ್ಟ್ ಬೇಡ, ಕ್ವಶನ್ ನಂಬರ್ 91 ಪ್ರಿಫರ್ಡ್ ಏನ್ ಮಾಡುತ್ತೆ ಅಂತ. ಗಾಂಧಾರ ಕಲೆಯ ಮೇಲೆ ಹೆಲೆನಿಸ್ಟಿಕ್ ಪ್ರಭಾವ ಗಾಢ ಆಗಿತ್ತು ಅಂತ ಹೇಳಿ ಪ್ರತಿಪಾದನೆ ಆಗಿದೆ. ನಾನು ಇದಕ್ಕೆ ಕಾರಣ ಕೂಡ ಹೇಳುತ್ತೆ ಏನು ಅಂತ. ಹೀನಯಾನವು ಈ ಬಗೆಯ ಕಲೆಯಿಂದ ಪ್ರಭಾವಿತವಾಗಿತ್ತು ಅಂತ ಇದೆ, ಹೌದಾ? ಸೊ ಇದು ನಿಮಗೆ ಚೆನ್ನಾಗಿ ಗೊತ್ತಿರ್ಲಿ. ಎ ಮಾತ್ರ ಸರಿಯಾಗಿದೆ, ಇದು ಎ ಮಾತ್ರ ಸರಿಯಾಗಿದೆ. ಆರ್ ಇದೆಯಲ್ಲ ಸ್ಟೇಟ್ಮೆಂಟ್, ಇಟ್ಸ್ ಎ ರಾಂಗ್. ಗಾಂಧಾರ ಶಿಲ್ಪ ಕಲೆ ಬರ್ತಕ್ಕಂಥದ್ದು. ಓಕೆ,
ಅದು ನಮಗೆ ಮಹಾಯಾನ ಪಂಥದ ಮೇಲೆ ತುಂಬಾನೇ ಪ್ರಭಾವ ಬೀರಿತ್ತು. ಹೀನಯಾನ ಪಂಥದ ಮೇಲೆ ಅದು ಪ್ರಭಾವ ಬೀರಿತ್ತು. ಹಂಗಾಗಿ ಆರ್ ಸ್ಟೇಟ್ಮೆಂಟ್ ರಾಂಗ್ ಬರೀತೀವಿ. ಓಕೆ, ನೆಕ್ಸ್ಟ್ ನೋಡಿ 92ನೇ ಪ್ರಶ್ನೆ ಹೇಳುತ್ತೆ, ಅಷ್ಟಾಂಗ ಮಾರ್ಗದ ಪರಿಕಲ್ಪನೆಯು ಯಾವುದರ ಪ್ರಮುಖ ವಿಷಯವಾಗಿತ್ತು ಅಂತ. ದೀಪವಂಶ, ದಿವ್ಯಾವಧಾನ, ಮಹಾಪರಿನಿರ್ವಾಣ, ಧರ್ಮಚಕ್ರ ಪ್ರವರ್ತನ ಸುತ. ಸ್ನೇಹಿತರೆ, ಇದು ಧರ್ಮಚಕ್ರ ಪ್ರವರ್ತಕ ಸುತ್ತ ಅಂತ ಕೂಡ ಇದರ ಪರಿಕಲ್ಪನೆಯನ್ನ ಹೇಳುತ್ತದೆ. ನೆಕ್ಸ್ಟ್ 93ನೇ ಪ್ರಶ್ನೆ, ಗ್ರೀಕರು, ಕುಶಾನರು, ಶಕರು ಹೆಚ್ಚಿನವರು ಹಿಂದೂ ಧರ್ಮಕ್ಕೆ ಬದಲಾಗಿ ಬೌದ್ಧ ಧರ್ಮವನ್ನ ಸ್ವೀಕರಿಸಿದರು. ಕಾರಣ ಏನು ಅಂತ ನೋಡಿ. ಯಾಕೆ ಹೆಚ್ಚಿನ ಜನರು ಇದನ್ನ ಸ್ವೀಕಾರ ಮಾಡಿದ್ರು ಅಂತ ಹೇಳಿ ಕೂಡ ಈ ಪ್ರಶ್ನೆ ನಮಗೆ ಕೇಳಲ್ಪಟ್ಟಿದೆ. ಏನ್ ಬರ್ತದೆ? ಏ ವಿಚಾರ ಇದೆ. ಆಗ ಬೌದ್ಧ ಧರ್ಮ ಪ್ರವರ್ಧಮಾನವಾಗಿತ್ತು ಅಂತ ಕೂಡ ಹೇಳ್ತಾರೆ. ಎರಡನೇದು, ಅವರು ಯುದ್ಧ ಮತ್ತು ಹಿಂಸೆಯ ನೀತಿಯನ್ನ ತ್ಯಜಿಸಿದ್ದರು ಅಂತ. ಜಾತೀಯತೆಯಿಂದ ಅವ್ಯಕ್ತವಾಗಿದ್ದ ಹಿಂದೂ ಧರ್ಮವು ಅವರನ್ನು ಆಕರ್ಷಿಸಲಿಲ್ಲ ಅಂತ. ಭಾರತೀಯ ಸಮಾಜಕ್ಕೆ ಬೌದ್ಧ ಧರ್ಮ ಸುಲಭ ಸಂಪರ್ಕ ಕಲ್ಪಿಸಿತ್ತು ಅಂತ. ಇಸ್ ದ ರೈಟ್. ಸ್ನೇಹಿತರೆ, ಈ ಪ್ರಶ್ನೆ ನೋಡಿ, ಗ್ರೀಕರು, ಕುಶಾನರು, ಶಕರು ಅಂತ ಬರುತ್ತಲ್ವಾ. ನೋಡಿ, ಇವರು ಬೌದ್ಧ ಧರ್ಮ ಪ್ರವರ್ಧಮಾನವಾಗಿತ್ತು ಕಾಲದಲ್ಲಿ ಅನ್ನೋದೇ ರಾಂಗ್ ಕಾನ್ಸೆಪ್ಟ್ಸ್. ಗ್ರೀಕರು ಬರೋ ಟೈಮಿಗೆ ಇಲ್ಲಿ ಬೌದ್ಧ ಧರ್ಮ ಪ್ರವರ್ಧಮಾನದಲ್ಲಿ ಇರಲಿಲ್ಲ, ಅಷ್ಟು ಪ್ರಾಬಲ್ಯತೆಯು ಕೂಡ ಇದರಲ್ಲಿ ಇರಲಿಲ್ಲ. ಓಕೆ, ದಿಸ್ ಒನ್ ಇಸ್ ದ ರಾಂಗ್ ಸ್ಟೇಟ್ಮೆಂಟ್ ಆಗತ್ತಿದೆ. ಓಕೆ, ನೆಕ್ಸ್ಟ್ ನೋಡಿ, ಅವರು ಯುದ್ಧ ಮತ್ತು ಹಿಂಸೆ ನೀತಿಯನ್ನು ತ್ಯಜಿಸಿದ್ದರು ಅಂತ ಹೇಳಕ್ ಬರೋದಿಲ್ಲ. ಯಾಕೆಂತಂದ್ರೆ ಗ್ರೀಕರ ದಾಳಿಗಳು, ಕುಶಾನರ ಯೂಚಿ ಪಂಗಡದ ದಾಳಿಗಳು ಇವೆಲ್ಲ ನಮ್ಮ ಮೇಲೆ ಆಗಿದೆ. ಇದು ಕೂಡ ರಾಂಗ್ ಕಾನ್ಸೆಪ್ಟ್. ಜಾತೀಯತೆಯಿಂದ ಅವ್ಯಕ್ತವಾಗಿದ್ದ ಹಿಂದೂ ಧರ್ಮ ಅವರನ್ನ ಆಕರ್ಷಿಸಲಿಲ್ಲ ಅಂತಿದೆ. ಇದು ಕೂಡ ತಪ್ಪು. ಜಾತೀಯತೆ ಇತ್ತು, ಹಿಂದೂ ಧರ್ಮ ಅವರನ್ನ ಆಕರ್ಷಿಸಲ್ಲ ಅನ್ನೋದಕ್ಕೆ ನಮ್ಗೆ ಇಂಡೋ ಬ್ಯಾಕ್ಟೀರಿಯನ್ಸ್ ಅಲ್ಲಿ ನಾಗಸೇನನ ವಿಚಾರ ಬರುತ್ತೆ, ಲಿಂಗಪ್ಪನ ವಿಚಾರ ಬರುತ್ತೆ. ಕುಶಾನರಲ್ಲೂ ಕೂಡ ಅಷ್ಟೇನೆ. ಓಕೆ, ಕುಶಾನರಲ್ಲೂ ಕೂಡ ಶೈವ ದೊರೆಗಳನ್ನು ಕೂಡ ನೋಡಿದ್ದೀರಿ, ಬೌದ್ಧ ಧರ್ಮದ ದೊರೆಗಳನ್ನು ಕೂಡ ನೋಡಿದ್ದೀರಿ. ಆಮೇಲೆ ರುದ್ರದಾಮನ್ ಅಂತವರು ಕೂಡ ಶಕಕ್ಷತ್ರಪರಲ್ಲಿ ಶೈವ ಪಂಥವನ್ನು ಅಲಂಕಾರ ಮಾಡಿದ್ದು ನೋಡಿದ್ದೀರಿ. ದಿಸ್ ಒನ್ ಇಸ್ ಆಲ್ಸೋ ರಾಂಗ್. ಅಂಡ್ 93 ನೀವು ಕರೆಕ್ಟ್ ನೋಡ್ಬೋದಾದ್ರೆ ಡಿ ಇಸ್ ದ ರೈಟ್ ಆನ್ಸರ್. ಭಾರತೀಯ ಸಮಾಜಕ್ಕೆ ಬೌದ್ಧ ಧರ್ಮ ಸುಲಭ ಸಂಪರ್ಕವನ್ನ ಕಲ್ಪಿಸಿತು ಆ ಕಾಲಕ್ಕೆ. ಓಕೆ, ಅವರ ಸಿದ್ಧಾಂತಗಳಿಗೂ ಮತ್ತೆ ಇಲ್ಲಿದಕ್ಕೂ ಕೂಡ ಒಂದು ಲಿಂಕ್ ಅನ್ನ ಕಲ್ಪಿಸಿದ್ದು ಬೌದ್ಧ ಧರ್ಮ. ಹಾಗಾಗಿ ಇದು ನಮ್ಗೆ ರೈಟ್ ಆನ್ಸರ್ ಆಗುತ್ತೆ. ಅದಕ್ಕೆ KS ನ ಆ ಭಾಗದಲ್ಲಿ ಕೇಳಿರ್ತಕ್ಕಂಥ ಪ್ರಶ್ನೆಗಳು ತುಂಬಾನೇ ಫಸ್ಟ್ ಲಾಜಿಕಲ್ ಅನ್ನ ಹೊಂದಿತ್ತು. ನೆಕ್ಸ್ಟ್ 94ನೇ ಪ್ರಶ್ನೆ. ಓಕೆ, ಕ್ವಶನ್ ನಂಬರ್ 94, ಬೌದ್ಧರ ಶಿಲ್ಪ ಕಲೆ ಮತ್ತು ಕಲೆಯು ಇರುವುದು ಅಂತ ಕೇಳಿದರೆ ಮಹಾಬಲಿಪುರ, ವಿಜಯನಗರ, ಕಂಚಿ, ಅಮರಾವತಿ. ಸೊ IAS 1997 ಕ್ವಶನ್. ಸ್ನೇಹಿತರೆ, ಇಲ್ಲಿ ನೋಡಬಹುದು ನೀವು, ಮಹಾಬಲಿಪುರಂ ಆಗ್ಲಿ, ಕಂಚಿ ಆಗ್ಲಿ, ಇಲ್ಲಿ ಚೋಳರು ಮತ್ತೆ ಪಲ್ಲವರಿದ್ದಿತ್ತು. ಇಲ್ಲಿ ಶೈವ ಸಂಸ್ಕೃತಿ ಪ್ರಾಧಾನ್ಯವಾಗಿತ್ತು. ವಿಜಯನಗರ ಕೂಡ ಅಷ್ಟೇ, ನೀವು ನೋಡಬಹುದು, ಇಲ್ಲಿ ವೈಷ್ಣವ ಸಂಸ್ಕೃತಿ ಪ್ರಾಧಾನ್ಯವಾಗಿತ್ತು. ಲಾಸ್ಟ್ ಒನ್ ಅಂಡ್ ಓನ್ಲಿ ಅಮರಾವತಿ ಏನ್ ಬರುತ್ತೆ, ಇದು ಶಾತವಾಹನರ ಕಾಲದ ಪ್ರಮುಖ ಬೌದ್ಧ ಶಿಲ್ಪಕಲೆ ಬಂದದ್ದೇ ಇಲ್ಲಿ. ಅಮರಾವತಿ ನಿನ್ನೆ ನಾವು ಮಾತಾಡಿದ್ವಿ ನೋಡಿ, ಗಾಂಧಾರ ಶಿಲ್ಪಕಲೆ, ಮಥುರಾ ಶಿಲ್ಪಕಲೆ, ಅಮರಾವತಿ ಶಿಲ್ಪಕಲೆ, ಮೂರು ಬೌದ್ಧ ಶಿಲ್ಪಕಲೆಯ 3 ಇವೆಂಟ್ಗಳು. ಚೆನ್ನಾಗಿ ಓದ್ಕೊಂಡು ನಿನ್ನೆ ಹೇಳಿಕೊಟ್ಟಿದ್ದೀನಿ ನಾನು. ಗಾಂಧಾರ ಶಿಲ್ಪಕಲೆದು, ಮಥುರಾ ಶಿಲ್ಪಕಲೆದು, ದೆನ್ ಅಮರಾವತಿ ಶಿಲ್ಪಕಲೆ. 3 ಶಿಲ್ಪಕಲೆಗಳ ಮೇಲೆ ಒಂದು ಪ್ರಶ್ನೆ ಇದ್ದೇ ಇರುತ್ತೆ, ಎನಿ ಕ್ವಶನ್ಸ್ ಪೇಪರ್ ತೆಗೆದು. ಸೊ ಇದು ಕೂಡ ನೆಕ್ಸ್ಟ್ ಬೇಡ. 95ನೇ ಪ್ರಶ್ನೆ, ಮಿಲಿಂದ ಪನ್ನವು ಬೌದ್ಧ ಧರ್ಮದ ದೊರೆ ಮೆನಾಂಡರ್ಗೂ, ಓಕೆ, ದೆನ್ ಬೌದ್ಧ ಭಿಕ್ಷು ಇದ್ದ, ಅವನ ನಡುವೆ ನಡೆದಂತ ಚರ್ಚೆಯೇ ಈ ಕೃತಿ ಅಂತ ಹೇಳಲಾಗುತ್ತೆ. ಸ್ನೇಹಿತರೆ, ಈ ಪ್ರಶ್ನೆಗೆ ನೀವು ನೋಡಬಹುದಾದ್ರೆ ನಾಗಸೇನ, ಮೆನಾಂಡರ್ನಿಗೂ ಮಿಲಿಂದ ಪನ್ನನ ನಡುವೆ ನಡೆದಂತ ಕೃತಿ ಇದು. ನಾಗಸೇನ ಮತ್ತು ಮೆನಾಂಡರ್ಗೆ ನಡೆದಂತ ಚರ್ಚೆ ಹೇಳುತ್ತೆ. ಈ ಚರ್ಚೆ ನಮಗೆ ಬಹಳ ಅದ್ಭುತವಾಗಿ ಇದನ್ನ ಹೇಳ್ತು. ಓಕೆ, ನೆಕ್ಸ್ಟ್ ಬರ್ತೀವಿ ನಾವು. ಯಾವ ಪ್ರಶ್ನೆ ಬರ್ತದೆ? 96ನೇ ಪ್ರಶ್ನೆ. ಮಹಾಯಾನ ಬೌದ್ಧ ತಂತ್ರದಲ್ಲಿ ನಿನ್ನೆ ನಾವು ಮಾತಾಡಿದ್ವಿ ನೋಡಿ,
ಬೋಧಿಸತ್ವ ಅವಲೋಕಿತೇಶ್ವರನನ್ನು ಹೀಗೆಂದು ಕರೆಯಲಾಗುತ್ತದೆ: ವಜ್ರಪಾಣಿ, ಪದ್ಮಪಾಣಿ, ಮಂಜುಶ್ರೀ, ಮೈತ್ರೇಯ. ಸ್ನೇಹಿತರೆ ನೆನಪಿರಲಿ, ವೆರಿ ಇಂಟ್ರೆಸ್ಟಿಂಗ್ ಕ್ವಶನ್ಸ್ ನಮಗಿದು. ಪದ್ಮಪಾಣಿ ಬಗ್ಗೆ ಇದು ಹೇಳುತ್ತೆ. ನೆಕ್ಸ್ಟ್, ಸಾರನಾಥದಲ್ಲಿ ಬುದ್ಧನು ನೀಡಿದ ಧರ್ಮೋಪದೇಶಕ್ಕೆ ಸಂಬಂಧಿಸಿದಂತೆ ಗಾಂಧಾರ ಶಿಲ್ಪಗಳಲ್ಲಿ ಕಾಣುವ ಬೋಧನಾ ಮುದ್ರೆ ಯಾವುದು? ಯಾವ ಮುದ್ರೆಗಳಲ್ಲಿ ಬುದ್ಧನ ಸಾರನಾಥದನ್ನ ನಮ್ಗೆ ಕೂತಿರುವ ಬುದ್ಧನನ್ನ ಚಿತ್ರಿಸಲಾಗ್ತಾ ಇತ್ತು? ಅಭಯಾಸ್ತನ, ಧ್ಯಾನ ಮುದ್ರೆನ, ಧರ್ಮಚಕ್ರದ, ಭೂಮಿ ಸ್ಪರ್ಶ ಮುದ್ರೆನ? ಅಲ್ಲ, ನೆನಪಿರಲಿ ಸ್ನೇಹಿತರೆ, ಸಾರನಾಥದಲ್ಲಿ ನೀಡಿರ್ತಕ್ಕಂಥ ಧರ್ಮೋಪದೇಶಕ್ಕೆ ಧರ್ಮಚಕ್ರ ಮುದ್ರದಲ್ಲಿ ಅದನ್ನ ತೋರಿಸಿರೋದು ನಮ್ಗೆ ಗೊತ್ತಾಗುತ್ತೆ. ಅಷ್ಟು ಹೇಳ್ಬೋದು. ಭೂಮಿ ಸ್ಪರ್ಶದ ನಾನು ಇವತ್ತು ಮಾತಾಡಿದ್ನಲ್ಲ ನಿಮ್ಗೆ, ಇಂಡೋನೇಷ್ಯಾದ ಆ ಭಾಗದಲ್ಲಿ ಸಿಕ್ಕಿರ್ತಕ್ಕಂಥ ಭೂಮಿ ಸ್ಪರ್ಶ ಮುದ್ರೆ ಬಗ್ಗೆ. ಆ ರಾಕ್ಷಸನ ಒಂದು ಸಂದೇಶಕ್ಕಾಗಿ ಬುದ್ಧ ಭೂಮಿಯನ್ನೇ ಕೇಳ್ಕೊಂಡ, ತನ್ನ ರಕ್ಷಣೆ ಮಾಡ್ಬೇಕು ಅಂತ ಹೇಳಿ. ಅವಾಗ ದೇವತೆ ಪ್ರತ್ಯಕ್ಷರಾಗಿ ಬುದ್ಧನ ಧ್ಯಾನವನ್ನ ಸಂರಕ್ಷಿಸಲು ಮಾರನನ್ನ ಕೊಂದ್ಲು ಅಂತ ಜಾತಕ ಕಥೆ ಒಂದು ಹೇಳುತ್ತೆ. ನೆಕ್ಸ್ಟ್ 98ನೇ ಪ್ರಶ್ನೆ, ಈ ಕೆಳಗಿನೊಳಗೆ ಯಾವುದನ್ನು ಬೌದ್ಧ ಧರ್ಮದ ಮಹಾಯಾನ ಮತ್ತು ಹೀನಯಾನ ಪಂಥಗಳ ನಡುವಿನ ಅತ್ಯಂತ ಮೂಲಭೂತ ವ್ಯತ್ಯಾಸ ಎರಡಕ್ಕೂ? ಅಹಿಂಸೆಗೆ ನೀಡಿರುವ ಒತ್ತು, ದೇವ ದೇವಿಯರ ಆರಾಧನೆ, ಜಾತಿರಹಿತ ಸಮಾಜ, ಸ್ತೂಪಾರಾಧನೆ ಅಂತ. ಓಕೆ, ಒಳ್ಳೆ ಪ್ರಶ್ನೆ ಇದು ಸ್ನೇಹಿತರೆ. ಈ ಪ್ರಶ್ನೆ ನೀವು ನೋಡ್ಬೋದು. ದೇವ ದೇವಿಯರ ಆರಾಧನೆ ಮಾಡತಕ್ಕಂಥದ್ದೇ ಈ ಮಹಾಯಾನ ಪಂಥ. ಇನ್ನು ಅಹಿಂಸೆಗೆ ಒತ್ತು ಎರಡೂ ಧರ್ಮಗಳು, ಎರಡೂ ಪಂಥಗಳು ನೀಡಿದವೆ. ಜಾತಿರಹಿತ ಸಮಾಜಕ್ಕೂ ಕೂಡ ಪ್ರೇರಣೆ ಎರಡೂ ಪಂಥಗಳದ್ದು. ಸ್ತೂಪಗಳಲ್ಲಿ ಆರಾಧನೆ ಮಾಡತಕ್ಕಂಥದ್ದು ಎರಡೂ ಪಂಥಗಳಿಗೂ ಇತ್ತು. ಆದ್ರೆ ದೇವದೇವಿಯರ ಆರಾಧನೆ ಮಾಡತಕ್ಕಂಥದ್ದು, ಬುದ್ಧನನ್ನ ಮೂರ್ತಿ ರೂಪದಲ್ಲಿ ಆರಾಧನೆ ಮಾಡತಕ್ಕಂಥದ್ದು, ಇದು ಕೇವಲ ಮಹಾಯಾನ ಪಂಥಕ್ಕೆ ಮಾತ್ರ ಸಂಬಂಧಪಡುತ್ತೆ. ಇದು ಅವೆರಡರ ನಡುವಿನ ಒಂದು ಪರ್ಟಿಕ್ಯುಲರ್ ವ್ಯತ್ಯಾಸ ಇದೆ. ನೆಕ್ಸ್ಟ್, ಮಹಾಯಾನ ಪಂಥ ರೂಢಿಗೆ ಬಂದದ್ದು ಯಾರ ಆಳ್ವಿಕೆಯಲ್ಲಿ? ಒಂದೇ ಬಿಡ್ತು ಪ್ರಶ್ನೆ. ಅಜಾತಶತ್ರು, ಧರ್ಮಪಾಲ, ಅಶೋಕ, ಕನಿಷ್ಕ. ಯಾವ ಪಂಥದಲ್ಲಿ ಮೂಲಕ ಬಂತು ಅಂದ್ರೆ ಮಹಾಯಾನ ಬೌದ್ಧ ಪಂಥ ಬಂದದ್ದು ಕನಿಷ್ಕನ ಕಾಲಕ್ಕೆ. ಓಕೆ, ಕನಿಷ್ಕನ ಕಾಲಕ್ಕೆ ಬೌದ್ಧ ಧರ್ಮ ಮಹಾಪಂಥ ಬಂದಿತ್ತು. ಕ್ವಶನ್ ನಂಬರ್ 100 ಇದೆ. ಅಲ್ಲಿನಿಂದ ಕಡೆದ ಬೌದ್ಧ ಗುಹಾಂತರಗಳನ್ನು ಚೈತ್ಯಗಳು ಎಂದು, ವಿಹಾರಗಳೆಂದು, ಇವೆರಡರ ನಡುವಿನ ವ್ಯತ್ಯಾಸಗಳೇನು ಅಂತ ಕೇಳಿದ್ದಾರೆ. ರಿಪೀಟೆಡ್ ಕ್ವಶನ್ಸ್ ಇದು. ಇದು ನಿಮಗೆ ಕೂಡ ಗೊತ್ತಿರ್ತಕ್ಕಂಥ ಪ್ರಶ್ನೆನೆ, ಹಂಗಾಗಿ ನಾನೇ ಹೇಳ್ಬಿಡ್ತೀನಿ. ಇವೆರಡರ ನಡುವಿನ ವ್ಯತ್ಯಾಸ ಅಂದ್ರೆ ಚೈತ್ಯ ಇದು ಪೂಜಾ ಮಂದಿರ, ವಿಹಾರ ಬೌದ್ಧ ಭಿಕ್ಷುಗಳು ವಾಸಿಸುವಂತದ್ದು, ಸ್ತೂಪಗಳು ಅವರ ಬೌದ್ಧ ಸನ್ಯಾಸಿಗಳ ಅವಶೇಷಗಳನ್ನು ಇಡತಕ್ಕಂಥ ಸ್ಥಳ. ಮೂರು ಕೂಡ ನಿಮ್ಗೆ ಗೊತ್ತಿಲ್ಲ. ನೆಕ್ಸ್ಟ್ ಬರೋಣ 101 ಕ್ವಶನ್ಸ್ ಏನ್ ಹೇಳುತ್ತೆ ಅಂತ. ಈ ಕೆಳಕಂಡಗಳಲ್ಲಿ ಯಾವುದು ಮಹಾಯಾನ ಹೀನಯಾನಕ್ಕೆ ವ್ಯತ್ಯಾಸವನ್ನು ಸೂಚಿಸುವುದಿಲ್ಲ ಅಂತ ಕೇಳಿದ್ದಾನೆ. ವ್ಯತ್ಯಾಸಕ್ಕೆ ಇದೇನ್ ಮಾಡಲ್ಲ, ಸೂಚಿಸುವುದಿಲ್ಲ ಅಂತ ಕೂಡ ಕೇಳಿದ್ದಾನೆ. ಈ ಪ್ರಶ್ನೆಗೆ ಹೀನಯಾನಕ್ಕೆ ಮಹಾಯಾನಕ್ಕೆ ಯಾವುದು ವ್ಯತ್ಯಾಸವನ್ನ ಸೂಚಿಸುವುದಿಲ್ಲ ಅಂತಂದ್ರೆ, ಬೌದ್ಧ ಸಂಘಾರಾಮಗಳಲ್ಲಿ ಸ್ತ್ರೀಯರ ಪ್ರವೇಶಕ್ಕೆ ಅನುವು ಮಾಡಿಕೊಟ್ಟದ್ದು, ಇವೆರಡರಲ್ಲೂ ಕೂಡ ವ್ಯತ್ಯಾಸ ಇಲ್ಲದೆ ಇರೋದು ಇದು. ಆದ್ರೆ ಬೋಧಿಸತ್ವದ ನಂಬಿಕೆ ಹೀನಯಾನದಲ್ಲಿ ಇತ್ತು, ಬುದ್ಧನ ಪ್ರತಿಮೆಯ ಆರಾಧನೆ ಮಹಾಯಾನದಲ್ಲಿತ್ತು, ಸಂಸ್ಕೃತ ಬಳಕೆ ಕೂಡ ಮಹಾಯಾನದಲ್ಲಿ ಬಳಸೋಕ್ ಶುರು ಮಾಡಿದ್ರು. ಹಿಂಗಾಗಿ ಪ್ರಗತಿ ಪರವಾದಿಗಳಾಗಿದ್ದಂತ ಮಹಾಯಾನ ಪಂಥದಲ್ಲಿ ಇವು ಮೂರೂ ಕೂಡ ವೆರಿ ಇಂಟ್ರೆಸ್ಟಿಂಗ್. ಇದು ಬೌದ್ಧ ಸಂಘಾರಾಮಗಳಲ್ಲಿ ಸ್ತ್ರೀಯರ ಪ್ರವೇಶಕ್ಕೆ ಅವಕಾಶ ಮಾಡಿಕೊಟ್ಟಿದ್ದು ಎರಡರಲ್ಲೂ ಕೂಡ ಇತ್ತು ಅಂತ. ನೆಕ್ಸ್ಟ್ ಬರೋಣ 102. ಗೌತಮ ಬುದ್ಧ ನಿರ್ವಾಣ ಹೊಂದಿದ ಸ್ಥಳ. ಎಷ್ಟು ಸಾರಿ ಕೇಳ್ತಾರೋ ಅಷ್ಟು ಸಾರಿ ಹೇಳ್ಬೇಕಾಗುತ್ತೆ. ಶ್ರೀನಗರ ನಿರ್ವಾಣ ಹೊಂದಿದ್ದು, ಲುಂಬಿಣಿಯಲ್ಲಿ ಅವನು ಜನಿಸಿದ್ದು, ಬೋಧಗಯ ಜ್ಞಾನೋದಯವಾಗಿದ್ದು, ಸಾರನಾಥ ಮೊದಲ ಪ್ರವಚನ. ಓಕೆ, ನೆಕ್ಸ್ಟ್ 103ನೇ ಪ್ರಶ್ನೆ. ಬುದ್ಧನ ಮುಖ್ಯ ಉಪದೇಶ ಇದಕ್ಕೆ ಸಂಬಂಧಿಸಿದೆ. ದೇವರ ಮೇಲಿನ ಪ್ರೀತಿ, ಮೂರ್ತಿ ಪೂಜೆ, ವಿಧಿವಿಧಾನಗಳ ಆಚರಣೆ, ಸರಿಯಾದ ನಂಬಿಕೆ ಮತ್ತು ನಡವಳಿಕೆ. ಸ್ನೇಹಿತರೆ ನೆನಪಲ್ಲಿ ಇದಕ್ಕೆ ನೀವು ನೋಡಬಹುದಾಗಿರ್ತಕ್ಕಂಥದ್ದು
ಸರಿಯಾದ ನಂಬಿಕೆ ಮತ್ತು ನಡವಳಿಕೆಗಳ ಬಗ್ಗೆ ಬುದ್ಧನ ಮುಖ್ಯ ಉಪದೇಶ ಇದೆ. ದೇವರ ಮೇಲಿನ ಪ್ರೀತಿಗಳ ವಿಚಾರದಲ್ಲಿ ಇಲ್ಲಿ ಯಾವ ಕಾರಣಕ್ಕೂ ಅವ್ರು ಅಷ್ಟಾಗಿ ವಿವರಣೆ ಮಾಡಿಲ್ಲ. ಮೂರ್ತಿ ಪೂಜೆ ಬಗ್ಗೆನೂ ಇಲ್ಲ, ವಿಧಿವಿಧಾನಗಳ ಆಚರಣೆ ಬಗ್ಗೆನೂ ಹೇಳಿಲ್ಲ. ಹೇಳಿರೋದೇನು? ಸರಿಯಾದ ನಂಬಿಕೆ ಮತ್ತು ನಡವಳಿಕೆಗಳನ್ನ ಬಗ್ಗೆ ಹೇಳ್ತಾನೆ. 104ನೇ ಪ್ರಶ್ನೆ ಏನ್ ಹೇಳುತ್ತೆ ಅಂತಂದ್ರೆ, ಬುದ್ಧ ತನ್ನ ಕೊನೆಯ ದಿನವನ್ನು ಕಳೆದದ್ದು ಇಲ್ಲಿ ಅಂತ, ಕುಶಿನಗರದಲ್ಲಿ ಆತ ತನ್ನ ಕೊನೆಯ ದಿನಗಳನ್ನ ಕಳೆದ ಅಂತ. ಓಕೆ ಸ್ನೇಹಿತರೆ, ಇದಾಗಿತ್ತು ನಮ್ಮ ಹೊಸ ಮತಗಳ ಉದಯ, ಬೌದ್ಧ ಧರ್ಮ, ಜೈನ ಧರ್ಮದ ಒಂದು ಭಾಗ 6 ಫುಲ್ ಎಪಿಸೋಡ್ ಇಲ್ಲಿಗೆ ಸಂಪೂರ್ಣವಾಗಿ ಕಂಪ್ಲೀಟ್ ಆಗಿ ಇದನ್ನ ಮುಗಿಸಿದೆ. ಅಲ್ಲಿಗೆ ಹೊಸ ಧರ್ಮಗಳ ಉದಯದ ಕಂಪ್ಲೀಟ್ 150 ಪ್ರಶ್ನೆಗಳನ್ನ ನಿಮ್ಗೋಸ್ಕರ ನಾನು ಮಾಡಿಕೊಟ್ಟೆ ಅಂತ ಅನ್ಕೊಳ್ತೀನಿ. ಯಾರ್ಯಾರು ವಿಡಿಯೋ ನೋಡಿದಿರಾ ನಿಮ್ಮೆಲ್ಲ ಸ್ನೇಹಿತರಿಗೂ ಕೂಡ ಡೆಡಿಕೇಟ್ ಮಾಡಿ. ಜೊತೆಗೆ ತುಂಬಾ ಜನ ಇದನ್ನ ಇಷ್ಟಪಡ್ತೀರಾ. ನಿಮ್ಮ ಮುಂದಿನ ಪರೀಕ್ಷೆಗಳು ಬುದ್ಧನ ತರ ನೀವು ಸಕ್ಸಸ್ಫುಲ್ ಆಗ್ಬೇಕು ಅಂತ ಅನ್ಕೊಳ್ತೀನಿ. ಧನ್ಯವಾದಗಳು.